ನಮಸ್ತೆ ಶರತ್ ಸರ್, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ನಿಮಗೆ ಮೀಟ್ ಆಗಿ. ನನಗೆ ಕೆಲವೊಂದು ಪ್ರಶ್ನೆಗಳು ಇದ್ವು ಶರತ್ ಸರ್, ನೀವು ಕ್ಲಿಯರ್ ಮಾಡ್ಬೋದಾ ಅವೆಲ್ಲ ಪ್ರಶ್ನೆಗಳು? ನಾನು ನಿಮಗೆ ಸಮಯ ಇದ್ದರೆ ನಾನು ಕೇಳ್ಬೋದಾ ಆ ಪ್ರಶ್ನೆಗಳು? ಹಾಂ ಮೇಡಮ್, ಡೆಫಿನೆಟ್ಲಿ ಕೇಳಿ. ನಮಸ್ಕಾರ ನೆಟ್ವರ್ಕರ್ಸ್. ದುಡ್ಡು ದುಡಿಬೇಕಂತ ಆಸೆ ಇದೆ ಅಲ್ವಾ ನಿಮಗೂ ಕೂಡ? ನಾನು ಯಾವಾಗ ಜೀವನದಲ್ಲಿ ಮುಂದೆ ಬರ್ತೀನಿ, ನನ್ನ ಹತ್ರ ಯಾವಾಗ ಇಷ್ಟಕ್ಕೊಂದು ಹಣ ಇರುತ್ತೆ, ನಾನು ಯಾವಾಗ ನನ್ನ ಐಷಾರಾಮಿ ಜೀವನನ ಮಾಡ್ಬೋದು, ನಾನು ಯಾವಾಗ ನಮ್ಮ ತಂದೆ ತಾಯಿನ ಫಾರಿನ್ ಟ್ರಿಪ್ನ ತಿರುಗಿಸ್ಬೋದು, ನಾನು ಯಾವಾಗ ವಿಮಾನಲ್ಲಿ ತಿರುಗ್ಬೋದು, ಈ ಥರ 101 ಕನಸುಗಳನ್ನು ಹಿಡ್ಕೊಂಡು ಇವತ್ತು ನೀವೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ. ಬಟ್ ಒಂದು ವಿಷಯ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಹತ್ರ ತಾಳ್ಮೆ ಇಲ್ಲ, ನಿಮ್ಮ ಹತ್ರ ಕಲಿಯೋ ಅಂತ ಆಟಿಟ್ಯೂಡ್ ಇಲ್ಲ ಅಂತ ಹೇಳಿದ್ರೆ ದುಡ್ಡು ಯಾವುದೇ ಕಾರಣಕ್ಕೂ ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ನೀವು ದುಡ್ಡು ದುಡಿಬೇಕು ಅಂತ ಹೇಳಿದ್ರೆ, ನಿಜವಾಗ್ಲೂ ನೀವು ಲೈಫಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಬೆಳಿಬೇಕು ಅಂತ ಇದ್ರೆ, ನಾನೊಂದು 30 ನಿಮಿಷದ ಒಂದು ವಿಡಿಯೋ ಮಾಡಿದ್ದೀನಿ. ಇದನ್ನ ಕಂಪ್ಲೀಟ್ ಆಗಿ 30 ನಿಮಿಷ ನೀವು ಪೇಷನ್ಸ್ ಕೊಟ್ಟು ಕೇಳಲೇಬೇಕು, ಬೇರೆ ದಾರಿ ಇಲ್ಲ. ಸೊ ಕೇಳಿದ್ದೆ ಆದ್ರೆ ನಿಮಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾವ ತರ ಇನ್ವಿಟೇಷನ್ ಕೊಡಬೇಕು, ಯಾವ ತರ ಕೊಡಬಾರ್ದು ಅನ್ನೋದು ಒಂದು ಅದ್ಭುತವಾದಂತ ಎಕ್ಸ್ಪೀರಿಯನ್ಸ್ ಆಗುತ್ತೆ ಇದರಲ್ಲಿ. ಈ ಎಕ್ಸ್ಪೀರಿಯನ್ಸ್ ನ ಹಿಡ್ಕೊಂಡ್ಬಿಟ್ಟು ನಿಮಗೆ ಅನ್ಸುತ್ತೆ, ವಾವ್, ಈ ತರ ನಾನು ಹಣವನ್ನು ಮಾಡ್ಬೋದಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಈ ಮಿಸ್ಟೇಕ್ಸ್ ಗಳನ್ನ ಮಾಡ್ತಾ ಇದ್ದ ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ, ಈಗ ನನಗೆ ಇನ್ವಿಟೇಷನ್ ಕೊಡೋದಕ್ಕೆ ಬಂತು, ಇನ್ಮೇಲೆ ಬರ್ರಿ ಯಾರು ಬರ್ತಾರೆ, ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಹಣ ಮಾಡೇ ಮಾಡ್ತೀನಿ, ಇನ್ಮೇಲೆ ಮಿಸ್ಟೇಕ್ಸ್ಗಳು ಮಾಡಲ್ಲ ಅನ್ನೋದು ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನಿಮಗೆ ಆಗುತ್ತೆ. ಅಂತ ಅದ್ಭುತವಾದಂಥ ಆಡಿಯೋ ವಿಡಿಯೋ ಇವತ್ತು ನಾನು ಮಾಡಿದ್ದೀನಿ. ಇದರಲ್ಲಿ ನಾನು ಹೇಳಿರೋ ಪ್ರತಿಯೊಂದು ಪದಾನು ತುಂಬಾ ಇಂಪಾರ್ಟೆಂಟ್ ಇದೆ, ತುಂಬಾ ಗಮನ ಇಟ್ಟು ಕೇಳಿ, ಇಯರ್ಫೋನ್ ನ ಬಳಸ್ಬಿಟ್ಟು ಕೇಳಿ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಅರ್ಥ ಆಗೋದಕ್ಕೆ ನಾನು 2 ಗೊಂಬೆಗಳನ್ನ ಬಳಸಿದ್ದೀನಿ. ಈ ಗೊಂಬೆಗಳು ವಾಯ್ಸ್ ಎಲ್ಲ ಆಟೋಮೆಟಿಕ್ ಆಗಿ ಇದು ತಗೊಳುತ್ತೆ. ತುಂಬಾ ಅದ್ಭುತವಾದಂತಹ ಒಂದು ಡಿಸ್ಕಷನ್ ನಡೆಯುತ್ತೆ. ಇಲ್ಲಿ ಎಡಗಡೆ ನಿಮ್ಗೆ ಕಾಣಿಸ್ತಿರೋ ಬಿಳಿ ಗೊಂಬೆ ಬಂದ್ಬಿಟ್ಟು ಶರತ್, MLM ಶರತ್ ಅಂದ್ರೆ ನಾನು. ಆಮೇಲೆ ಇಲ್ಲಿ ಪಕ್ಕದಲ್ಲಿ ಪಿಂಕ್ ಕಲರ್ ಒಂದು ಲೇಡಿ ಗೊಂಬೆ ಕಾಣಿಸ್ತಾ ಇರೋದು ಬಂದ್ಬಿಟ್ಟು ನನ್ನ ಸ್ಟೂಡೆಂಟ್ ನನಗೆ ಕೇಳ್ತಿರುವಂತ ಡೌಟ್. ಸೊ ಈ ಸ್ಟೂಡೆಂಟ್ ಕೇಳೋ ಡೌಟಿಗೆ ನಾನು ಯಾವ ತರ ಉತ್ತರ ಕೊಡ್ತೀನಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಇನ್ವಿಟೇಷನ್ ಯಾವ ತರ ಕೊಡಬೇಕು, ಮತ್ತೆ ಪುಸ್ತಕಗಳನ್ನು ಯಾಕೆ ಓದಬೇಕು, ಹೇಗೆ ಓದಬೇಕು ಅನ್ನೋ ಒಂದು ಟಿಪ್ಸ್ ಇಲ್ಲಿ ಕೊಟ್ಟಿದ್ದೀನಿ. ಇದೆಲ್ಲ ನಿಮ್ ಬಿಸ್ನೆಸ್ ಗೆ ತುಂಬಾ ಹೆಲ್ಪ್ ಆಗುತ್ತೆ. ಕೊನೆವರೆಗೂ ಕೇಳಿ, ಮಿಸ್ ಮಾಡಬೇಡಿ ಪಾಯಿಂಟ್ಸ್ ನ. ನಮಸ್ತೆ ಶರತ್ ಸರ್, ನನಗೆ ತುಂಬ ಖುಷಿ ಆಯಿತು ಫಸ್ಟ್ ಆಫ್ ಆಲ್ ನಿಮಗೆ ಮೀಟ್ ಆಗಿ. ನನಗೆ ಕೆಲವೊಂದು ಪ್ರಶ್ನೆಗಳು ಇದ್ವು ಶರತ್ ಸರ್, ನೀವು ಕ್ಲಿಯರ್ ಮಾಡ್ಬೋದಾ ಅವೆಲ್ಲ ಪ್ರಶ್ನೆಗಳು? ನಾನು ನಿಮಗೆ ಸಮಯ ಇದ್ದರೆ ನಾನು ಕೇಳ್ಬೋದಾ ಆ ಪ್ರಶ್ನೆಗಳು? ಹಾಂ ಮೇಡಮ್, ಡೆಫಿನೆಟ್ಲಿ ಕೇಳಿ. ಅದೇನಿದೆ ಡೌಟು ನಾನು ಕ್ಲಿಯರ್ ಮಾಡ್ತೀನಿ, ತೊಂದರೆ ಇಲ್ಲ. ಅದೇ ಸರ್, ಭಾಳ ಜನ MLM ಬಿಸ್ನೆಸ್ನ ಮಾಡಬಾರ್ದು ಅಂತ ಹೇಳ್ತಾರೆ, ಅದು ತುಂಬ ಸಾಧ್ಯ ಇಲ್ಲ, ಯಾರೂ ಸಕ್ಸಸ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನಾವೆಲ್ಲ ಕರೆದಿರ್ತೀವಿ ಸರ್, ತುಂಬ ಕಷ್ಟಪಟ್ಟು ಕರೆದಿರ್ತೀವಿ, ಇನ್ವಿಟೇಷನ್ ಕೊಟ್ಟಿರ್ತೀವಿ, ಬರ್ತಾರೆ, ದುಡ್ಡಿಲ್ಲ ಅಂತ ಹೇಳ್ಬಿಡ್ತಾರೆ. ಆಮೇಲೆ ನಿಮ್ಮ ಲೀಡರ್ ಸರಿ ಇಲ್ಲ, ನಿಮ್ಮ ಕಂಪನಿ ಸರಿ ಇಲ್ಲ, ಪ್ರಾಡಕ್ಟ್ಸ್ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಡ್ತಾರೆ. ನಮಗೆ ಹೆಂಗೆ ಈ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಿಗೆ ಹೆಂಗೆ ಕರಿಬೇಕು, ಇದರದ್ದು ಏನು ಫಾರ್ಮುಲಾ, ಯಾವ ಥರ ಕರೆದ್ರೆ ಜನ ಅಟ್ರಾಕ್ಟ್ ಆಗ್ತಾರೆ, ಡಿಫ್ರೆಂಟಾಗಿ ನಾವು ಹೇಗೆ ಕರಿಬೇಕು, ಏನು ಹೇಳಬೇಕು, ಏನು ಹೇಳಬಾರ್ದು, ಇದಿಷ್ಟು ಪಾಯಿಂಟ್ಸ್ ನನಗೆ ಗೊಂದಲ ಇದೆ ಸರ್. ಇನ್ವಿಟೇಷನ್ ನಾವು ಹೇಗೆ ಕೊಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಸರ್ ನನಗೆ. ಗುಡ್ ಮೇಡಮ್, ಫೈನ್. ಇಟ್ ಈಸ್ ಅ ಬ್ಯೂಟಿಫುಲ್ ಕ್ವಶನ್. ಒಂದು ಜನ ಹೇಳ್ತಾ ಇರ್ತಾರೆ, ಡೋಂಟ್ ವರಿ, ಯಾಕಂದರೆ ಅವ್ರಿಗೆ MLM ಗೊತ್ತಿರೋದಿಲ್ಲ, ಅವ್ರು ಮಾತಾಡ್ತಾ ಇರ್ತಾರೆ. ಎರಡನೇ ವಿಷಯ ನಾನು ಹೇಳ್ತೀನಿ, ನಾನು ಈ ಇನ್ವಿಟೇಷನ್ ಟಿಪ್ಸು ಈಗ ನಿಮಗೆ ಹೇಳ್ಕೊಡ್ತೀನಿ. ಬಟ್ ನಿಮ್ಮ ಹತ್ರ ಒಂದು ತಾಳ್ಮೆ ಅನ್ನೋದು ಇದೆನಾ ಅನ್ನೋದು ಮೊದಲು ಪ್ರಶ್ನೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಸಕ್ಸಸ್ ಆಗಬೇಕು ಜೀವನದಲ್ಲಿ ಅಂತ ಹೇಳಿದ್ರೆ ತಾಳ್ಮೆ ಬಹಳ ಮುಖ್ಯ. ಸೊ ನೀವು ಇಷ್ಟು ಪೇಷನ್ಸ್ಲಿಂದ ನಾನು ಹೇಳೋದನ್ನ ಪ್ರತಿಯೊಂದು ಹೆಜ್ಜೆಯಾಗೂ ಕೇಳೋದಕ್ಕೆ ನಿಮ್ಮ ಹತ್ರ ತಾಳ್ಮೆ ಇದೆನಾ? ನಿಮ್ಮ ಹತ್ರ ಇದೆ ಅಂತಂದು ಹೇಳಿದ್ರೆ ನಾನು ಹೇಳೋದಕ್ಕೆ ಶುರು ಮಾಡ್ತೀನಿ, ಇಲ್ಲ ಅಂತಂದು ಹೇಳಿದ್ರೆ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಸರ್ ಖಂಡಿತ ನನಗಂತರೂ ಪೇಷನ್ಸ್ ಇದೆ. ನಿಮ್ಮ ಸಮಯ ಸಿಗೋದೇ ಭಾಳ ಅಪರೂಪ. ನೀವು ನಮಗೋಸ್ಕರ ಇಷ್ಟೆಲ್ಲ ಸಮಯನ ತಗೊಂಡು ಒಂದು ಎಜುಕೇಷನ್ನ ಕೊಡ್ತಿದ್ದೀರ ಅಂದರೆ ಖಂಡಿತ ನಾನು ಕೇಳ್ತೀನಿ. ಯಾರು ಏನಾದರೂ ಮಾಡ್ಕೊಳ್ಳಿ ಸರ್, ನನಗೆ ಸಂಬಂಧ ಇಲ್ಲ. ನಾನಂದರೂ ತಾಳ್ಮೆಯಿಂದ ನಿಮ್ಮ ಜೊತೆಗೆ 25-30 ನಿಮಿಷ ಕಳಿತೀನಿ ಡೆಫಿನೆಟ್ಲಿ. ಯಾಕಂದರೆ ನಾವೇನಾದರೂ ಕೇಳಿದ್ರೆ ತಾಳ್ಮೆಯಿಂದ ನಾವೇನಾದರೂ ಕಲಿಬೋದು ಸರ್. ಸೊ ಡೆಫಿನೆಟ್ಲಿ ನಾನು ನೀವು ಹೇಳೋ ಮಾತು ಪ್ರತಿಯೊಂದು ಫಾಲೋ ಮಾಡ್ತೀನಿ. ನಾನಂತರೂ ಕೇಳ್ತೀನಿ ಸರ್, ಯಾರು ಏನಾದರೂ ಮಾಡ್ಕೊಳ್ಳಿ, ನನಗೆ ದುಡ್ಡು ಬೇಕು, ನನಗೆ ಜೀವನದಲ್ಲಿ ಬದಲಾವಣೆ ಆಗಬೇಕು, ನೀವು ಹೇಳಿ ಸರ್, ನಾನು A to Z ಕೇಳ್ಕೊತೀನಿ, ಅಲ್ಲಾಡೋದಿಲ್ಲ. ಪ್ರತಿಯೊಂದು ವಿಷಯನೂ ನಾನು ಹೇಳಿದ್ನ ಫಾಲೋ ಮಾಡ್ತೀನಿ ಸರ್. ದಟ್ಸ್ ಗುಡ್ ಮೇಡಮ್, ತುಂಬ ಖುಷಿ ಆಯಿತು. ಖಂಡಿತ ನೀವು ತಾಳ್ಮೆಯಿಂದ ಕೇಳಿದ್ರೆ ಏನಾದರೂ ಕಲಿಯೋದಕ್ಕಾಗೋದು. ಯಾಕಂದರೆ ಈ ಥರದ ವಿಷಯಗಳನ್ನು ನಾವು 5 ನಿಮಿಷ 3 ನಿಮಿಷದಲ್ಲಿ ಹೇಳೋದಕ್ಕಾಗಲ್ಲ. ಕ್ಲೀನಾಗಿ ಎಕ್ಸ್ಪ್ಲೇನ್ ಕೊಡಬೇಕು, ಪ್ರತಿಯೊಂದು ವಿಷಯನ ಅರ್ಥ ಮಾಡಿಸ್ಬೇಕಂದ್ರೆ ಒಂದು 20-25 ನಿಮಿಷ ಅಂತ ಆಗುತ್ತೆ. ನನ್ನ ಜೊತೆಗೆ 20-25 ನಿಮಿಷ ಕಳೀರಿ, ಗ್ಯಾರಂಟಿ ಈ ಜೀವನದ ಅದ್ಭುತವಾದಂಥ 25 ನಿಮಿಷ ನಿಮ್ದಾಗುತ್ತೆ. ಸೊ ದಯವಿಟ್ಟು ಡಿಸ್ಟರ್ಬ್ ಆಗಬೇಡಿ. ಇಯರ್ಫೋನ್ ಇದ್ದರೆ ಇಯರ್ಫೋನು ಬಳಸಿ, ನನ್ನ ವಾಯ್ಸ್ ಇನ್ನೂ ನೀಟಾಗಿ ಕೇಳಿಸುತ್ತೆ ಮೇಡಮ್. ಪ್ರತಿಯೊಬ್ಬರು ಕೇಳಿ, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಅವರು ಎಲ್ಲರೂ ಫಾಲೋ ಮಾಡಲಿ ಅನ್ನೋದು ನನ್ನ ಉದ್ದೇಶ. ಫ್ರೆಂಡ್ಸ್, ಶರತ್ ಸರ್ ಹೇಳೋದು ನಿಮಗೆ ಕ್ಲಾರಿಟಿ ಇನ್ನೂ ಬೇಕು ಅಂತಂದು ಹೇಳಿದ್ರೆ ಇಯರ್ಫೋನ್ ಬಳಸ್ಬೋದು, ವಾಯ್ಸು ನಿಮಗೆ ಇನ್ನೂ ಕ್ಲಾರಿಟಿ ಆಗಿ ಸಿಗುತ್ತೆ. ದಯವಿಟ್ಟು ನೀವು 20-25 ನಿಮಿಷ ಸ್ಪೆಂಡ್ ಮಾಡಿ, ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸ್ ಗ್ಯಾರಂಟಿ ಆಗುತ್ತೆ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಆಮೇಲೆ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ, ಮತ್ತೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ರಂತೆ.
ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಮೊದಲು ಈ ವಿಡಿಯೋಗೆ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಚಾನಲ್ಗೆ. ಹಾಂ ಮೇಡಮ್, ಈಗ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಎಲ್ಲರೂ ಬಿಸ್ನೆಸ್ ಮಾಡ್ತಾರೆ. ಈ ಬಿಸ್ನೆಸ್ ಮಾಡಬೇಕಾದ್ರೆ ಭಾಳಷ್ಟು ತಪ್ಪುಗಳನ್ನು ಮಾಡ್ತಾರೆ. ಅದರಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಬಿಸ್ನೆಸ್ಸಲ್ಲಿ ನೀವು ಮುಂದೆ ಬರಬೇಕಂದ್ರೆ ಫಸ್ಟ್ ಸ್ಟೆಪ್ ಬರೋದು ಏನು ಅಂತ ಹೇಳಿದ್ರೆ ಇನ್ವಿಟೇಷನ್ ಟಿಪ್ಸ್. ಅಂದರೆ ನಾವು ನಮ್ಮ ಬಿಸ್ನೆಸ್ಗೆ, ನಮ್ಮ ಕಂಪನಿಗೆ ಅವರಿಗೆ ಯಾವ ಥರ ಕರೆಸ್ಕೊತೀವಿ, ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಫ್ರೆಂಡು, ಕಸಿನ್ ಯಾರಾದರೂ ಆಗಿರ್ಬೋದು, ಹೇಗೆ ಅವ್ರಿಗೆ ಇನ್ವೈಟ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ. ಸೊ ಯಾವಾಗಲೂ ನಾವು ಇನ್ವೈಟ್ ಮಾಡಬೇಕಾದ್ರೆ 3 ವಿಷಯಗಳನ್ನು ಅವರಿಗೆ ಹೇಳಬಾರ್ದು, ಅದನ್ನು ಮುಚ್ಚಿಟ್ಬಿಟ್ಟು ಇನ್ವೈಟ್ ಮಾಡಬೇಕು. ಅದೇನು ಅಂದರೆ ಕಂಪನಿಯ ಹೆಸರು, ಅಂದರೆ ನಾವು ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ಆ ಕಂಪನಿಯ ಹೆಸರು. ಎರಡನೇದು, ನಾವು ಜನಗಳಿಗೆ ಸೇರಿಸಬೇಕು ಅಥವಾ ಮೆಂಬರ್ನ ಮಾಡಬೇಕು ಅಥವಾ ನಮ್ಮ ಟೀಮಲ್ಲಿ ಕರ್ಕೋಬೇಕು ಅಥವಾ ರೆಫರ್ ಮಾಡಬೇಕು ಅನ್ನೋ ವಿಷಯನ ಹೇಳಬಾರ್ದು. ಮೂರನೇದೇನು ಅಂತಂದು ಹೇಳಿದ್ರೆ ಜಾಯ್ನಿಂಗ್ ಅಮೌಂಟು, ಅಂದರೆ ನನ್ನ ಕಂಪ್ನಿಯಲ್ಲಿ ನೀವು ಜಾಯ್ನ್ ಆಗಬೇಕಂದ್ರೆ 10,000 ರೂಪಾಯಿ ತರಬೇಕು, 10,000 ರೂಪಾಯಿ ಇರುತ್ತೆ ಅಥವಾ 5,000 ರೂಪಾಯಿ ಇರುತ್ತೆ, ಈ ಥರದ್ದು ಜಾಯ್ನಿಂಗ್ ಅಮೌಂಟು ನಾವು ಹೇಳಬಾರ್ದು. ಈ ಮೂರನ್ನ ಮುಚ್ಚಿಟ್ಬಿಟ್ಟು ಅಥವಾ ಈ ಮೂರನ್ನು ಹೇಳಿಲ್ದಂಗೆ ನಾವು ನಮ್ಮ ಕಂಪನಿಗೆ ಅವರಿಗೆ, ಅಂದರೆ ನೀವು ಮಾಡೋ ಕಂಪನಿಗೆ ಇನ್ವೈಟ್ ಮಾಡಿದ್ರೆ ಏನಾಗುತ್ತೆ, ತುಂಬ ಕ್ಯೂರಿಯಾಸಿಟಿಯಿಂದ ಅವ್ರು ಬಂದು ಇನ್ವಿಟೇಷನ್ನ ಕೊಡೋದನ್ನ, ಪ್ರೆಸೆಂಟೇಷನ್ ಕೊಡೋದನ್ನ ತುಂಬ ಇಂಟ್ರೆಸ್ಟ್ ಆಗಿ ಕೇಳ್ತಾರೆ. ಸರ್ ಅದೇ ಹೇಗೆ ಸಾಧ್ಯ? ನಾವು ಕಂಪನಿ ಹೆಸರು ಹೇಳಿಲ್ದಂಗೆ, ಆಮೇಲೆ ಇಬ್ರಿಗೆ ಜಾಯಿನ್ ಮಾಡಿಸೋದು ಅಂತ ಹೇಳಿಲ್ದಂಗೆ, ಜಾಯ್ನಿಂಗ್ ಅಮೌಂಟ್ ಹೇಳಿಲ್ದಂಗೆ ಹೇಗೆ ನಾವು ಇನ್ವಿಟೇಷನ್ ಕೊಡೋದಕ್ಕೆ ಸಾಧ್ಯ? ಇದು ಪಾಸಿಬಲ್ ಇದೆನಾ ಸರ್? ನನಗೆ ಸ್ವಲ್ಪ ಐಡಿಯಾ ಬೇಕಾಗಿತ್ತು. ನೋಡಿ ಮೇಡಮ್, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಯಾವಾಗಲೂ ಇನ್ವಿಟೇಷನ್ನೇ ಭಾಳ ಇಂಪಾರ್ಟೆಂಟು. 90% ರೋಲು ಇನ್ವಿಟೇಷನಲ್ಲಿ ಪ್ಲೇ ಆಗುತ್ತೆ. ನೀವು ಯಾವ ಥರ ಇನ್ವಿಟೇಷನ್ ಕೊಟ್ಟಿರ್ತೀರೋ ಆ ಥರ ನಿಮ್ಮ ಗೆಸ್ಟು ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿಯಲ್ಲಿ ಸೇರ್ತಾರೆ. ಭಾಳ ಜನ ತಪ್ಪೇನು ಮಾಡಿಬಿಡ್ತಾರೆ ಅಂದರೆ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಡೈರೆಕ್ಟಾಗಿ ಹೇಳ್ಬಿಡ್ತಾರೆ, ಮಗ ನಾನೊಂದು ಕಂಪ್ನಿಗೆ ಸೇರಿದ್ದೀನಿ ಕಣೋ, ಆ ಕಂಪ್ನಿ ಹೆಸರು ಈ ಥರ XYZ ಅಂತ ಇದೆ, ನೀನಿಬ್ರಿಗೆ ಸೇರಿಸ್ಬಿಟ್ರೆ ನಿನಗೆ ದುಡ್ಡು ಬರ್ತಾ ಇರುತ್ತೆ, ನೀನು ದುಡ್ಡು ತೊಗೊಂಬಂದ್ಬಿಡು, ಬರಬೇಕಾದ್ರೆ ಒಂದು 10,000 ಜಾಯ್ನಿಂಗ್ ಅಮೌಂಟ್ ಅದು ತೊಗೊಂಬಂದ್ಬಿಡು, ಅಲ್ಲಿ ಬಾ, ಅಲ್ಲಿ ಒಬ್ಬನು ಮಾತಾಡ್ತಾನೆ, ಒಬ್ಬನು ಬರ್ತಾನಂತೆ, ಅವನೇನೋ ಸ್ಟೇಜ್ ಮೇಲೆ ಹೇಳ್ತಾನಂತೆ, ಬಂದ್ಬಿಡು ನೀನು, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ, ಒಂದು ಅರ್ಧ ಗಂಟೆ ಕೂತ್ಕೊಂಡು ಆಮೇಲೆ ಹೋಗ್ಬಿಡು ಅಂತ, ನೀನು ಜಾಸ್ತಿ ಹೊತ್ತೇನಿರಲ್ಲ, ಒಂದು ಭಾಳ ಮಜಾ ಐತೆ ಬಾ ಇಲ್ಲಿ ಅಂತ ಕರೀತಾರೆ. ಕರೆಕ್ಟ್ ಸರ್, ಈ ಥರ ಆಗಿದೆ. ನಾನು ಕೂಡ ಭಾಳ ಜನಕ್ಕೆ ಇದೇ ಥರ ಕರೆದಿದ್ದೀನಿ. ಹಿಂಗೆ ಅಲ್ವಾ ಮತ್ತೆ ನೆಟ್ವರ್ಕ್ ಮಾರ್ಕೆಟಿಂಗ್ ಕರೆಯೋದು ಎಲ್ಲರೂ? ನೋಡಿ ಮೇಡಮ್, ನೀವು ಈ ಥರ ಮಾಡಿದರೆ ಎಲ್ಲರೂ ಈ ಥರ ತಪ್ಪು ಮಾಡ್ತಾರೆ ಸ್ಟಾರ್ಟಿಂಗಲ್ಲಿ ಅಲ್ವಾ? ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತಂದರೆ ಈ ಥರ ಅಲ್ಲವಾ ಮೇಡಮ್ ಕರೋದು? ಇನ್ವಿಟೇಷನ್ ಕೊಡೋದು ಈ ಥರ ಅಲ್ಲ. ಇದು ರಾಂಗ್ ಇನ್ವಿಟೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತಾರೆ, ಇದು ರಾಂಗ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಆ ವ್ಯಕ್ತಿಗೆ ಏನು ಗೊತ್ತಿರುತ್ತೆ ಹೇಳಿ? ಸುಮ್ಮನೆ ಮಗ ನೀನು ದುಡ್ಡು ತೊಗೊಂಬ, ಅಲ್ಲೊಂದು ಮಜಾ ನಡೆಯುತ್ತೆ ಅಂದರೆ, ಅವನೇನೋ ಒಂದು ಜಾದು ನಡೀತಾ ಇದೆ, ಅಲ್ಲಿ ಸೆಮಿನಾರ್ ನಡೆಯೋದ ಹತ್ರ ಯಾವನೊಬ್ಬನು ಹುಚ್ಚ ಬಂದು ಮಾತಾಡ್ತಿದ್ದಾನೆ, ನಾನು ಹೋಗಬೇಕು ಅಂತ ತಿಳ್ಕೊತಾರೆ. ಸೊ ಹಾಗಾಗಿ ಅವ್ರು ಬರ್ತಾರೆ, ಅರ್ಧ ಗಂಟೆ ಕುತ್ಕೊತಾರೆ, ಮಗ ಅವನ ಏನು ಮಾತಾಡ್ದ, ಬರೇ ಇದು ಹೇಳ್ದ ಅದು ಹೇಳ್ದ, ತಲೆ ತಿಂದರು ಅಂತ ಹೋಗ್ಬಿಡ್ತಾರೆ. ಸೊ ಆಮೇಲೆ ನೀವೇನಂತೀರ, ನಮ್ಮ ಅಪ್ಲೈನ್ ಸರಿಯಾಗಿ ಮಾತಾಡಲಿಲ್ಲ, ನಮ್ಮ ಕಂಪನಿ ಸರಿಯಾಗಿರಲಿಲ್ಲ, ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು, ಇವನ್ನೆಲ್ಲ XYZ ಪ್ರಾಬ್ಲಮ್ಸ್ನ ಹೇಳ್ತಾ ಬರ್ತಾರೆ. ತಪ್ಪು ಇಲ್ಲೆಲ್ಲ ಎಲ್ಲಿರುತ್ತೆ ಅಂತಂದು ಹೇಳಿದ್ರೆ, ನಾವು ಕೊಡೋ ಇನ್ವಿಟೇಷನಲ್ಲೇ ತಪ್ಪಿರುತ್ತೆ. ಯಾವಾಗಲೂ ಇನ್ವಿಟೇಷನ್ನ ಕೊಡಬೇಕಾದ್ರೆ ನಮ್ಮ ಕಂಪನಿ ಹೆಸರು, ಆಮೇಲೆ ಇಬ್ಬರಿಗೆ ಜಾಯಿನ್ ಮಾಡೋದು, ಆಮೇಲೆ ಅಮೌಂಟು ಅಥವಾ ಜಾಯ್ನಿಂಗ್ ಅಮೌಂಟ್ ಇಷ್ಟಿದೆ ಅಂತ ಹೇಳೋದು, ಇದನ್ನೆಲ್ಲ ಮಾಡಬಾರ್ದು. ಅದನ್ನು ನಿಜಾನೇ ಸರ್ ನೀವು ಹೇಳೋದು. ಇದೇ ಥರ ಸ್ವಲ್ಪ ಜನ ಇನ್ವಿಟೇಷನ್ ಕೊಟ್ಬಿಡ್ತಾರೆ, ತುಂಬ ರಾಂಗ್ ಆಗುತ್ತೆ, ಆಮೇಲೆ ಅಲ್ಲಿ ಬಂದಮೇಲೆ ನೆಗೆಟಿವ್ ಆಗಿಬಿಟ್ಟು ತುಂಬ ಜನ ಗೆಸ್ಟ್ ವಾಪಸ್ ಹೋಗ್ಬಿಡ್ತಾರೆ, ಅವನ ಮನಸ್ಸಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ನೋಡಿ ಮತ್ತೆ ಇದು ತಪ್ಪಲ್ವಾ? ನೀವು ಈ ಥರ ಕೊಟ್ಟಿದ್ಮೇಲೆ ಅವ್ರು ನೆಗೆಟಿವ್ ಆಗೋದಕ್ಕೆ 100% ಚಾನ್ಸಸ್ ಇದೆ. ಅಲ್ಲಿ ಬಂದವ್ರು ಯಾರು ಕುತ್ಕೊತಾರೆ? ನೀವೇನಂತ ಹೇಳಿದ್ರೆ, ಅರ್ಧ ಗಂಟೆ ಕುತ್ಕೊ ಮಗ, ಯಾವನೊಬ್ಬನು ಮಾತಾಡ್ತಾನೆ, ಸುಮ್ಮನೆ ಹೂ ಅಂತ ಕೇಳು, 10,000 ರೂಪಾಯಿ ತೊಗೊಂಬ. ನೀವೇ ಈ ಥರ ರಾಂಗ್ ಪ್ರಮೋಷನ್, ರಾಂಗ್ ಇನ್ವಿಟೇಷನ್ನ ಕೊಟ್ಟಿದ್ರೆ ಅವ್ರಿಗೆ ಹೇಗೆ ಇಂಟ್ರೆಸ್ಟ್ ಬರುತ್ತೆ? ಹೇಗೆ ಕಲಿಯೋದ ಹತ್ರ ಅವ್ರು ಗಮನ ಹರಿಸ್ತಾರೆ? ಡೆಫಿನೆಟ್ಲಿ ಅರ್ಧ ಗಂಟೆ ಆಗಿದ್ಮೇಲೆ ಎದ್ದೋಗ್ಬಿಡ್ತಾರೆ. ಕರೆಕ್ಟ್ ಸರ್, ನೀವು ಹೇಳಿದ್ದು ಕರೆಕ್ಟೇ. ಈಗ ನನಗೆ ಅರ್ಥ ಆಯಿತು ಈ ತಪ್ಪು ನಡೀತಾ ಇದೆ ಅಂತ. ಈ ಮೂರನ್ನು ಮುಚ್ಚಿಟ್ಬಿಟ್ಟು ನೀವು ಹೇಗೆ ಇನ್ವಿಟೇಷನ್ ಕೊಡಬೇಕಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ಕೊಡ್ತೀನಿ. ಯಾಕಂದರೆ ಸಮಯದ ಅಭಾವ ಇದೆ, ನಾನು ತುಂಬ ಲೆಂತಿಯಾಗಿ ಹೇಳಕ್ಕೆ ಆಗೋದಿಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ. ಒಂದು ಆರ್ಗನೈಸೇಷನ್ ಇದೆ, ಒಂದು ಸಂಸ್ಥೆ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಾನು ನಿನ್ನ ಹತ್ರ ಡಿಸ್ಕಷನ್ ಮಾಡಬೇಕಾಗಿದೆ. ಅಥವಾ ನೀನು ಅಲ್ಲಿ ಒಂದು ಫಂಕ್ಷನ್ ನಡೀತಾ ಇದೆ, ಅಥವಾ ಅಲ್ಲಿ ಒಂದು ಮೀಟಿಂಗ್ ನಡೀತಾ ಇದೆ, ಅಲ್ಲೇ ಅಥವಾ ಒಂದು ಸೆಮಿನಾರ್ ನಡೀತಾ ಇದೆ, ಅಲ್ಲಿಗೆ ನೀನು ಬರಬೇಕಾಗಿದೆ ಅಂತ ಹೇಳಿ. ಸಂಸ್ಥೆ ಅಂತ ಹೇಳಿ, ಆರ್ಗನೈಸೇಷನ್ ಅಂತಂದೇಳಿ, ಸೊ ಅಲ್ಟಿಮೇಟ್ ಒಂದು ಅಪಾರ್ಚುನಿಟಿ ಇದೆ ಅಂತಂದು ಹೇಳಿ. ಬಟ್ ಕಂಪನಿ ಹೆಸರನ್ನ ಹೇಳಬೇಡಿ. ಯಾಕೆ ಹೇಳಬಾರ್ದು ನಾನು ಸ್ವಲ್ಪ ಮುಂದೆ ಹೇಳ್ತೀನಿ. ಇನ್ನು ಎರಡನೇ ವಿಷಯ, ಇಬ್ರಿಗೆ ಜಾಯಿನ್ ಮಾಡಿಸೋದು ಅಂತಂದೇಳಿ ನೀವು ಇನ್ವಿಟೇಷನಲ್ಲೇ ಹೇಳಿಬಿಟ್ರೆ, ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರೆ ಅವ್ರು ನೆಗೆಟಿವ್ ಆಗೋದಿರುತ್ತೆ. ಅಯ್ಯೋ ಇಬ್ರಿಗೆ ಸೇರಿಸೋದೆಲ್ಲ ಇದೆನಾ, ನನಗೆ ಸದ್ಯಕ್ಕೆ ಟೈಮ್ ಇಲ್ಲ, ನೋಡೋಣಂತೆ ಆಮೇಲೆ ಹೇಳ್ತೀನಿ ಅಂತ ಹೇಳಿಬಿಡ್ತಾರೆ. ಸೊ ಆದಷ್ಟು ಇದನ್ನು ಮುಚ್ಚಿಡಿ ಅಥವಾ ಹೇಳಬೇಡಿ.
ಓಕೆ, ಸೊ ಹೇಳೋ ಸಂದರ್ಭ ಬಂದಮೇಲೆ ಹೇಳಿ, ಯಾವಾಗಂತ ನಾನು ಮುಂದೆ ಹೇಳ್ತೀನಿ. ಇನ್ನು ಮೂರನೇ ವಿಷಯ ಬಂದ್ಬಿಟ್ಟು ಅಮೌಂಟ್. ಜಾಯ್ನಿಂಗ್ ಅಮೌಂಟ್ ನೀನು ಬರಬೇಕಾದ್ರೆ 10,000 ತಗೊಂಬ, ಅಲ್ಲಿ ಬಂದರೆ ಸೆಮಿನಾರಿಗೆ ಒಂದು 5,000 ರೂಪಾಯಿ ನಮ್ಮದು ಕಂಪ್ನಿ ಜಾಯ್ನಿಂಗ್ ಅಮೌಂಟ್ ಇರುತ್ತೆ, ನೀನು ಪ್ರಾಡಕ್ಟ್ಸ್ ಎಲ್ಲ ತಗೋಬೇಕಾಗಿರುತ್ತೆ ನೋಡು ಅಂತ ಹೇಳ್ಬಿಡ್ತಾರೆ, ಬಾಯ್ ಬಿಟ್ಬಿಡ್ತಾರೆ ಫ್ರೆಷರ್ಸು. ಸೊ ಇದು ತಪ್ಪು ಸ್ನೇಹಿತರೆ, ಈ ಥರ ನೀವು ದಯವಿಟ್ಟು ಮಾಡಬೇಡಿ. ಸೊ ಜಾಯ್ನಿಂಗ್ ಅಮೌಂಟು ಎಷ್ಟೇ ಇರಲಿ, ಅದನ್ನು ಇನ್ವಿಟೇಷನ್ ಕೊಡಬೇಕಾದ್ರೆ, ಇನ್ವೈಟ್ ಮಾಡಬೇಕಾದ್ರೆ, ನಿಮ್ಮ ಕಂಪನಿಯ ಪರಿಚಯ ಮಾಡಬೇಕಾದ್ರೆ ಇದನ್ನು ಬಾಯಿ ಬಿಡೋದಕ್ಕೆ ಹೋಗಬೇಡಿ. ಹೀಗೆ ಈ ಮೂರನ್ನು ಮುಚ್ಚಿಟ್ಬಿಟ್ಟು ಪ್ರೆಸೆಂಟೇಷನ್ನ ಕೊಡಿ. ಅವ್ರು ಕೇಳ್ತಾರೆ, ಹಾಗಾದರೆ ಯಾವ ಕಂಪ್ನಿ ನೀನು ಮಾಡ್ತಿರೋದು ಅಂತ ಕೇಳ್ತಾರೆ. ಅದೆಲ್ಲ ತಗೊಂಡು ಏನು ಮಾಡ್ತೀಯ ಮಗ, ನೀನು ಮೊದಲು ಬಾ, ಆಮೇಲೆ ಡಿಸ್ಕಷನ್ ಮಾಡೋಣ. ಕಂಪನಿ ಅಂತಂದೇಳಿ ನಿನ್ನ ತಲೆಯಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ನನ್ನ ಜೊತೆಗೆ ಬರ್ತಾ ಇದೆಯಾ, ಒಂದು ಒಳ್ಳೆ ಅಪಾರ್ಚುನಿಟಿ ಇದೆ, ಇಬ್ಬರು ಸೇರಿಬಿಟ್ಟು ಹಂಚ್ಕೊಳೋಣ, ಇಬ್ಬರು ಸೇರಿಬಿಟ್ಟು ಏನಾದರೂ ಮಾಡೋಣ ಅನ್ನೋದು ಉದ್ದೇಶ ಇಟ್ಕೊಂಬ, ಈ ಥರ ಕೇಳಿರಿ. ಆಮೇಲೆ ದುಡ್ಡು ಗಿಡ್ಡು ಏನಾದರೂ ಹಾಕೋದಿರುತ್ತಾ ಅಂತ ಕೇಳ್ತಾರೆ. ನೀ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡಿ, ದುಡ್ಡು ಹಾಕೋ ಅಂಥದ್ದು ಏನೂ ಇಲ್ಲ. ನೀ ಅದು ಮುಂದೆ ಮೊದಲು ಬಂದ ಮೇಲೆ ನೀನು ವಿಚಾರ ಮಾಡು, ಎಲ್ಲ ಇಲ್ಲೇ ಕುತ್ಕೊಂಡು ನೀನು ನಿರ್ಧಾರ ತಗೋಬೇಡ ಅಂತ ಅವನಿಗೆ ಮಾತನ್ನು ಮರೆಸ್ರಿ ಅಥವಾ ಮಾತನ್ನು ಟ್ವಿಸ್ಟ್ ಮಾಡಿ. ಹ್ಞೂ 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 ದುಡ್ಡು ಹಾಕೋದಿರುತ್ತೆ, ಹೌದೌದು ನಿನಗೆ ಹೆಂಗೆ ಗೊತ್ತಾಯಿತು ಅಂತ ಹೇಳಬೇಡಿ. ದಿಸ್ ಇಸ್ ಅ ರಾಂಗ್ ವೇ. ವಾವ್ ಸರ್, ನಿಜ ನನಗೀಗ ತುಂಬ ಕ್ಲಿಯರ್ ಆಗಿ ಗೊತ್ತಾಯಿತು. ಡೆಫಿನೆಟ್ಲಿ ಸರ್, ನಾನು ಇದನ್ನು ಫಾಲೋ ಮಾಡ್ತೀನಿ, ತುಂಬ ಅದ್ಭುತ ಗೊತ್ತಾಯ್ತು. ಇನ್ನೊಂದು ಕ್ವಶನ್ ನನಗೆ ತಲೆಯಲ್ಲಿ ಬರ್ತಾ ಇದೆ ಸರ್, ಈ ಮೂರನ್ನು ನೀವು ಹೇಳಬೇಡಿ ಅಥವಾ ಹೇಗೆ ಹೇಳಬಾರ್ದು, ಹೇಳಿದಂಗೆ ಇನ್ವಿಟೇಷನ್ ಕೊಡಬೇಕಂತ ಹೇಳ್ಕೊಟ್ರಿ, ದಟ್ ಈಸ್ ವೆರಿ ಗುಡ್. ಯಾಕೆ ಹೇಳಬಾರ್ದು ಅನ್ನೋದು ನನಗೊಂದು ಪ್ರಶ್ನೆ ತಲೆಯಲ್ಲಿ ಬರ್ತಾ ಇದೆ ಸರ್, ಅದೊಂದು ಸ್ವಲ್ಪ ಕ್ಲಿಯರ್ ಮಾಡಿಬಿಡ್ತೀರಾ? ಮೇಡಮ್, ದಿಸ್ ಇಸ್ ಅ ವೆರಿ ಗುಡ್ ಕ್ವಶನ್. ಯಾಕೆ ಹೇಳಬಾರ್ದು ಅಂತಂದು ಹೇಳಿದ್ರೆ, ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಏನಾಗಿರುತ್ತೆ ಅಂತಂದು ಹೇಳಿದ್ರೆ, ಕಂಪ್ನಿನ ಕೆಲವೊಬ್ರು ರಾಂಗ್ ಆಗಿ ಪ್ರಮೋಟ್ ಮಾಡಿರ್ತಾರೆ, ಪ್ರೆಸೆಂಟ್ ಮಾಡಿರ್ತಾರೆ. ಸಪೋಸ್ ತಿಳ್ಕೊಳ್ಳಿ, ನೀವು ತುಂಬ ನೀಟಾಗಿ ಕೆಲಸ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ ನಿಮ್ಮ ಟೀಮು, ನಿಮ್ಮ ಅಪ್ಲೈನು, ನಿಮ್ಮ ಗ್ರೂಪ್ ತುಂಬ ಚೆನ್ನಾಗಿ ಜೆನ್ಯೂನ್ ಆಗಿ ಕೆಲಸ ಮಾಡ್ತಿದ್ದೀರಾ. ಬಟ್ ನಿಮ್ಮ ಫ್ರೆಂಡಿಗೆ ನೀವು ಯಾರಿಗೆ ಪ್ರೆಸೆಂಟೇಷನ್ ಇನ್ವಿಟೇಷನ್ ಕೊಡೋದಕ್ಕೆ ಹೋಗಿರ್ತೀರಲ್ಲ, ಆ ವ್ಯಕ್ತಿಗೆ ಯಾರು ಆಲ್ರೆಡಿ ಒಬ್ಬರು ಅದೇ ಕಂಪನಿನ ಕೆಟ್ಟದಾಗಿ ಪ್ರೆಸೆಂಟೇಷನ್ ಕೊಟ್ಟಿದ್ರೆ, ರಾಂಗ್ ಪ್ರಮೋಷನ್ ಮಾಡಿದರೆ, ಆ ಕಂಪನಿ ಹೆಸರು ಕೇಳ್ತಿದ್ದಂಗೆ ಅವರು ಉರಿದ್ಕೊಂಡ್ಬಿಡ್ತಾರೆ, ಸಿಟ್ಟು ಬಂದ್ಬಿಡುತ್ತೆ ಅವರಿಗೆ. ಆ ಕಂಪ್ನಿನ ನಾನು ಭಾಳ ಕೇಳಿದ್ದೀನಿ ತಗೋ, ಬೇಡ ಬೇಡ ಹಂಗಾದ್ರೆ ಬೇಡ ಬೇಡ ಅಂತ ರಿಜೆಕ್ಟ್ ಮಾಡಿಬಿಡ್ತಾರೆ. ಅಂದರೆ ಸೆಮಿನಾರಿಗೆ ಬರೋದು, ಪ್ರೆಸೆಂಟೇಷನ್ ತೊಗೊಳೋದನ್ನೇ ರಿಜೆಕ್ಟ್ ಮಾಡಿಬಿಡ್ತಾರೆ, ಬಿಕಾಸ್ ಆಫ್ ರಾಂಗ್ ಪ್ರಮೋಷನ್. ಸೊ ಹಾಗಾಗಿ ಕಂಪನಿ ಹೆಸರನ್ನ ಹೇಳಬಾರ್ದು. ಅಲ್ಲಿ ಬಂದಮೇಲೆ ಆಮೇಲೆ ನಿಮ್ಮ ಅಪ್ಲೈನ್ ಆಗಿರ್ಬೋದು, ಆಮೇಲೆ ನೀವಾಗಿರ್ಬೋದು ಹೇಳ್ಬೋದು. ಇನ್ನು ಎರಡನೇದೇನು ಅಂದರೆ, ಇಬ್ರಿಗೆ ಜಾಯಿನ್ ಮಾಡಿಸೋದು ಅಂತ ಹೇಳಬಾರ್ದು ಅಂತ. ಯಾಕೆ ಹೇಳಬಾರ್ದು ಅಂತಂದು ಹೇಳಿದ್ರೆ, ಇಬ್ರಿಗೆ ಜಾಯಿನ್ ಮಾಡಿಸೋದು MLM ಅಲ್ಲಿ ಕಂಪಲ್ಸರಿ ಅಲ್ಲ, ಅದೊಂದು ಆಪ್ಷನ್, ಫ್ರೀ ಆ್ಯಂಡ್ ಆಪ್ಷನ್. ನೀವು ಇಬ್ರಿಗೆ ಜಾಯಿನ್ ಮಾಡಿಸ್ಬೇಕು ಅಂತ ನಿಮಗೆ ಅನಿಸಿದ್ರೆ, ಹಣ ಗಳಿಸ್ಬೇಕು ಅಂತ ಆಸೆ ಇದ್ದರೆ ನೀವು ಇಬ್ರಿಗೆ ಜಾಯಿನ್ ಮಾಡಿಸ್ಬೋದು ಅಂತ ನಾವು ಹೇಳ್ತೀವಿ. ಹಾಗೆ ನೀವು ಇದನ್ನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರೆ, ಓ ಇದು ಜನ ಸೇರಿಸೋ ಬಿಸ್ನೆಸ್ಸಾ, ಓ ಇದು ಚೈನ್ ಲಿಂಕಾ, ಮೆಂಬರ್ ಮಾಡೋದಾ, ನನಗೆ ಬೇಡ ಅಂತ ಅಂದ್ಬಿಡ್ತಾರೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು ನೀವು. ಇನ್ನು ಮೂರನೇದು ಬಂದುಬಿಟ್ಟು ಜಾಯ್ನಿಂಗ್ ಅಮೌಂಟ್. ಜಾಯ್ನಿಂಗ್ ಅಮೌಂಟ್ ಒಂದೊಂದು ಕಂಪ್ನಿಯಲ್ಲಿ ಒಂದೊಂದು ಥರ ಇರುತ್ತೆ. 1,000 ರೂಪಾಯಿ ಇದೆ, 5,000 ಇದೆ, 10,000 ಇದೆ, 20,000 ಡಿಫ್ರೆಂಟ್ ಅಮೌಂಟ್ ಇರುತ್ತೆ. ನೀವು ಇದನ್ನು ಸ್ಟಾರ್ಟಿಂಗಲ್ಲೇ ಹೇಳಿಬಿಟ್ರೆ, ಅಂದರೆ ಒಂದು ಪ್ರಾಡಕ್ಟನ್ನು ಎಕ್ಸ್ಪ್ಲೇನ್ ಮಾಡೋಗಿನ ಮುಂಚೆ, ಕಂಪನಿ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡೋಗಿನ ಮುಂಚೆ, ಅವರಿಗೆ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಗಿನ ಮುಂಚೆ ನೀವೇ ಎಲ್ಲ ಹೇಳಿಬಿಟ್ರೆ ಜಾಯ್ನಿಂಗ್ ಅಮೌಂಟು ಅವರಿಗೆ ಇಂಟ್ರೆಸ್ಟ್ ಬರೋದಿಲ್ಲ. ಮೊದಲು ನಿಮ್ಮ ಕಂಪನಿ ಹೇಗಿದೆ, ಪ್ರಾಡಕ್ಟ್ ಏನಿದೆ, ಏನೇನು ಬೆನಿಫಿಟ್ ಇದೆ, ಎಷ್ಟು ಜನ ಅದರಿಂದ ಆರಾಮಾಗಿದ್ದಾರೆ, ಇದನ್ನೆಲ್ಲ ಹೇಳಿದ ಮೇಲೆ ಅಮೌಂಟ್ ಹೇಳಿದರೆ ಅವರಿಗೆ ಕಡಿಮೆ ಅಂತ ಅನಿಸುತ್ತೆ. ಹಾಗಾಗಿ ಯಾವಾಗಲೂ ಇನ್ವಿಟೇಷನಲ್ಲಿ ಈ ಮೂರನ್ನ ಅವಾಯ್ಡ್ ಮಾಡಿ ಇನ್ವಿಟೇಷನ್ ಕೊಡಿ. ಖಂಡಿತ ನೋಡಿ, 10ರಲ್ಲಿ 9 ಜನ ಕ್ಲೋಸಿಂಗ್ ಗ್ಯಾರಂಟಿ ಆಗುತ್ತೆ, ಇದನ್ನು ನೀವು ಕ್ಲೀನಾಗಿ ಮಾಡಿದ್ರೆ. ನಾನು ಇದಕ್ಕೆ ಸಂಬಂಧಪಟ್ಟ ಬುಕ್ಕಲ್ಲೂ ಇದನ್ನು ಇನ್ನೂ ಡೀಪಾಗಿ ಹೇಳಿದ್ದೀನಿ, ಯಾಕಂದರೆ ವಿಡಿಯೋದಲ್ಲಿ ನನಗೆ ಡೀಪಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ, ತುಂಬ ಸಮಯ ಹಿಡಿಯುತ್ತೆ. ಸೊ ಟೈಮು ಭಾಳ ಇಂಪಾರ್ಟೆಂಟು ಸ್ನೇಹಿತರೆ, ಅದಕ್ಕೆ ನಾನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳ್ತಾ ಇದ್ದೀನಿ. ಬುಕ್ ತಗೊಳ್ಳಿ, ಬುಕ್ಸ್ ಓದಿ. ಅಲ್ಟಿಮೇಟ್ ಆಗಿ ಅದರಲ್ಲಿ ಇನ್ವಿಟೇಷನ್ ಟೆಕ್ನಿಕ್ಸು ಮತ್ತು ಟಿಪ್ಸು ತುಂಬ ಚೆನ್ನಾಗಿದೆ, ಇನ್ನೂ ಡಿಫ್ರೆಂಟಾಗಿ ಹೇಳಿದ್ದೀನಿ.
ವಾವ್ ಸರ್, ಬುಕ್ ಕೂಡ ತುಂಬ ಚೆನ್ನಾಗಿದೆ ಸರ್. ನಾನು ಫಸ್ಟ್ ಬರೆದಿರೋ ಒಂದು ಬುಕ್ ಓದಿದ್ದೀನಿ. ಆಮೇಲೆ ಇತ್ತೀಚೆಗೆ ಕೇಳ್ಪಟ್ಟೆ ನೀವೇನೋ ಹೊಸ ಬುಕ್ ಕೂಡ ರಿಲೀಸ್ ಮಾಡಿದ್ದೀರಾ ಅಂತ, MLM ಬಿಸ್ನೆಸ್ ಜ್ಞಾನ ಭಂಡಾರ ಅಂತ. ಸೊ ಈ ಹೆಸರು ಹೇಳೋದಕ್ಕೆ ತುಂಬ ಅದ್ಭುತವಾಗಿದೆ. ಜ್ಞಾನ ಭಂಡಾರ ಅಂದರೆ ಅದರಲ್ಲಿ ಎಲ್ಲ ಇನ್ಫಾರ್ಮೇಷನ್ ಇದೆ ಅನ್ನೋದು ನಿಮ್ಮ ಉದ್ದೇಶ ಆಗಿದೆನಾ? ಏನು ಸರ್ ಅದರಲ್ಲಿ ಏನಿದೆ ಆ ಪುಸ್ತಕದಲ್ಲಿ? ಎಕ್ಸಾಕ್ಟ್ಲಿ ಮೇಡಮ್, ನೀವು ಕೇಳಿದ್ದು 100% ನಿಜ. MLM ಬಿಸ್ನೆಸ್ ಜ್ಞಾನ ಭಂಡಾರ ಅನ್ನೋದು ಒಂದು ಅದ್ಭುತವಾದಂಥ ಪುಸ್ತಕ. ಅದೊಂದು ಪ್ಯಾಕೇಜು. ಅದರಲ್ಲಿ 3 ಪುಸ್ತಕ ಬರುತ್ತೆ: MLM ರಾಮಾಯಣ, MLM ಬಿಸ್ನೆಸ್ ಮಹಾಭಾರತ, MLM ಬಿಸ್ನೆಸ್ ಚಾಣಕ್ಯ. ಸೊ ಈ 3 ಪುಸ್ತಕ ಸೇರಿಬಿಟ್ಟು MLM ಜ್ಞಾನ ಭಂಡಾರ, MLM ಬಿಸ್ನೆಸ್ ಜ್ಞಾನ ಭಂಡಾರ ಅಂತ ಮಾಡಿದ್ದೀನಿ. ಸೊ ಈ 3 ಪುಸ್ತಕ ಅಟ್ ಎ ಟೈಮ್ ಒಂದು ಪ್ಯಾಕೇಜಲ್ಲಿ ನಿಮಗೆ ಸಿಗುತ್ತೆ. ಎಲ್ಲ MLMಗೆ ಬೇಕಾಗಿರುವಂಥ ಎಲ್ಲ ವಿಷಯನ ಅದರಲ್ಲಿ ಹಾಕಿದ್ದೀನಿ. ಆ ಪುಸ್ತಕ ಒಂದು ತಗೊಂಡ್ರೆ ಸಾಕು. ಇನ್ನು ಲೈಫಲ್ಲಿ ಯಾವುದೇ ಪುಸ್ತಕ MLMಗೋಸ್ಕರ ಅಂತ ತಗೊಳೋದು ನೆಸೆಸಿಟಿ ಅಂದರೆ ನೆಸೆಸಿಟಿ ಇಲ್ಲ, ಎಲ್ಲ ಮುಗಿದೋಗ್ಬಿಡುತ್ತೆ, ಎಲ್ಲ ಅದರಲ್ಲೇ ಬಂದಿದೆ. ಹಾಗೆ ಪ್ರತಿ ಸಲ ನೀವು ಬೇರೆ ಬೇರೆ ಬುಕ್ ತೊಗೊಳೋದು ಬೇಡ, ಹಣ ವೇಸ್ಟ್ ಮಾಡ್ಕೊಳೋದು ಬೇಡ ಅಂತ ಒಂದೇ ಒಂದು ಪುಸ್ತಕದಲ್ಲಿ ಎಲ್ಲ ವಿಷಯನೂ MLMಗೆ ಸಂಬಂಧಪಟ್ಟಿದ್ದು ಹಾಕಿಬಿಟ್ಟಿದ್ದೀನಿ. ಸೊ ಇದರಿಂದ ಬಡವರು ಯಾರ ಹಣ ಇಲ್ಲ ಅವರಿಗೆಲ್ಲ ಹಣ ಸೇವಿಂಗ್ ಆಗುತ್ತೆ. ಆಮೇಲೆ ಯಾರಿಗೆ ಜ್ಞಾನ ಬೇಕಾಗಿರುತ್ತೋ ತುಂಬ ಕಡಿಮೆ ರೇಟಲ್ಲಿ ಪುಸ್ತಕದ ಮುಖಾಂತರ ಅವರಿಗೆ ಜ್ಞಾನ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಅವರು ನೆಟ್ವರ್ಕ್ ಮಾರ್ಕೆಟಿಂಗ್ ಮಾಡಿ ತುಂಬ ಹಣ ಗಳಿಸ್ಬೋದು ಆ ಪುಸ್ತಕ ಓದಿದರೆ. ತುಂಬ ಅದ್ಭುತವಾಗಿದೆ ಮೇಡಮ್. ವಾವ್, ದಟ್ ಸೌಂಡ್ಸ್ ಗುಡ್ ಸರ್. ತುಂಬ ಖುಷಿ ಆಯಿತು ಸರ್. ಆ ಪುಸ್ತಕದಲ್ಲಿ ಏನೇನಿದೆ ಸ್ವಲ್ಪ ನನಗೆ ಏನಾದರೂ ಐಡಿಯಾ ಕೊಡ್ತೀರಾ ನೀವು? ಮೇಡಮ್, ಪುಸ್ತಕದಲ್ಲಿ MLM ಅಲ್ಲಿ ನಾವು ಟೀಮ್ನ ಹೇಗೆ ಕಟ್ಟಬೇಕು, ಲೀಡರ್ ಕ್ವಾಲಿಟೀಸ್ ಅಂದರೆ ಏನು, ಇನ್ವಿಟೇಷನ್ನ ಹೇಗೆ ಕೊಡಬೇಕು, ಫಾಲೋಅಪ್ಸ್ ಹೇಗೆ ತಗೋಬೇಕು, ಎಲ್ಲಿ ತಪ್ಪುಗಳನ್ನು ಮಾಡ್ತೀವಿ, ಆಮೇಲೆ MLM ಫ್ಯೂಚರ್ ಯಾವ ರೀತಿ ಇದೆ, ಆಮೇಲೆ ತುಂಬ ಮುಖ್ಯವಾಗಿ ಭಾರತ ಸರ್ಕಾರ ಹೊರಡಿಸಿರುವಂಥ ಗೈಡ್ಲೈನ್ ಕನ್ನಡದಲ್ಲಿ ನೀಟಾಗಿ ಪ್ರತಿಯೊಂದು ವಿಷಯನೂ ನಾನು ಅದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಷ್ಟೇ ಅಲ್ಲ, ತುಂಬ ಅದ್ಭುತವಾಗಿ ಬಂದಿದೆ ಪುಸ್ತಕನೂ ಕೂಡ. ಅದನ್ನು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅವರು ಕೂಡ ಕೇಳಿದ್ದಾರೆ. ಸೊ ಅಂದರೆ ಅಷ್ಟು ಸೀಕ್ರೆಟ್ಸ್ ಅದರಲ್ಲಿದೆ, ಒಂದು ಕಂಟೆಂಟ್ಗಳು ಇಟ್ಟಿದ್ದೀನಿ. ಆ ಪುಸ್ತಕ ತಗೊಂಡವರಿಗೆ ಓದೋರಿಗೆ ಆ ಸೀಕ್ರೆಟ್ಸ್ ಏನು ಅಂತ ಗೊತ್ತಾಗುತ್ತೆ. ಅಷ್ಟು ಅದ್ಭುತವಾಗಿದೆ ಪುಸ್ತಕ, ತುಂಬ ಅದ್ಭುತವಾಗಿ ಬಂದಿದೆ ಮೇಡಮ್. ಅದನ್ನು ಓದೋರು ಮಾತ್ರ ಖಂಡಿತ ಲೈಫಲ್ಲಿ ತುಂಬ ಒಂದು ದೊಡ್ಡ ಬದಲಾವಣೆನೇ ಅವ್ರ ಜೀವನದಲ್ಲಿ ಆಗುತ್ತೆ. ವಾವ್ ಸರ್, ನೀವು ನೋಡಿದ್ರೆ ಪುಸ್ತಕದ ಬಗ್ಗೆ ಹಿಂಗೆ ಹೇಳ್ತಾ ಇದ್ರೆ ನನಗೆ ಪುಸ್ತಕ ತಗೋಬೇಕು, ಓದಬೇಕು ಅಂತ ಅನಿಸ್ತಾ ಇದೆ. ಬಟ್ ನಂದೊಂದು ನೆಗೆಟಿವ್ ಇದೆ ಸರ್. ಯಾಕೆ ಸುಮ್ಮನೆ ಅದಕ್ಕೆಲ್ಲ ದುಡ್ಡು ಹಾಕಬೇಕು? ಯೂಟ್ಯೂಬಲ್ಲಿ ಅಷ್ಟಕ್ಕೊಂದು ವಿಡಿಯೋ ಸಿಗ್ತಾ ಇದೆ, ಅದನ್ನೇ ನೋಡಿದ್ರೆ ಆಯ್ತಲ್ಲ. ಆಮೇಲೆ ಪುಸ್ತಕ ಹಿಡಿದ್ಬಿಟ್ರೆ ನನಗೆ ಒಂದು ನಿದ್ದೆ ಬಂದುಬಿಡುತ್ತೆ ಸರ್. ಅದು ಪುಸ್ತಕ ಓದೋದಕ್ಕೆ ಏನೋ ಇಂಟ್ರೆಸ್ಟೇ ಬರೋದಿಲ್ಲ ಸರ್. ಅದು ತುಂಬ ನನಗೆ, ಹಾಗಾಗಿ ನಾನು ಪುಸ್ತಕಕ್ಕೆ ದುಡ್ಡು ಹಾಕೋದಿಲ್ಲ, ಆಮೇಲೆ ಪುಸ್ತಕ ತೊಗೊಳೋದು ಇಲ್ಲ ಸರ್. ನಾನು ಬೇಜಾರಾಗಬೇಡಿ ಈ ವಿಷಯ ಹೇಳ್ತೀನಿ ಅಂತ. ಹೀಗಾಗುತ್ತೆ ಸರ್, ಇದು ನನ್ನ ಪ್ರಾಬ್ಲಮ್ ಸರ್. ನಿಮ್ಮ ಹತ್ರ ಹೇಳಿದ್ರೆ ಏನಾದರೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳಿದೆ ಸರ್ ನಾನು. ವೆರಿ ಗುಡ್ ಮೇಡಮ್, ನೀವು ಏನಾದರೂ ಹೇಳಿದ್ರೇ ತಾನೇ ನನಗೂ ಉತ್ತರ ಕೊಡೋದಕ್ಕೆ ಐಡಿಯಾ ಬರೋದು. ಖಂಡಿತ ನೀವು ಹೇಳಿದ್ದು 100ಕ್ಕೆ 100% ಸತ್ಯ. ನನಗೂ ಈ ಥರ ಮೊದಲಿಗೆ ಆಗ್ತಾ ಇತ್ತು. ಬಟ್ ಒಂದು ವಿಷಯನ ನೆನ್ಪಿಟ್ಕೊಳ್ಳಿ, ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳಿದ್ದಾರೆ, ನಮ್ಮ ಸಮಸ್ಯೆಗಳನ್ನು ಜ್ಞಾನದ ಮುಖಾಂತರ ನಾವು ಸಾಲ್ವ್ ಮಾಡ್ಕೋಬೋದು ಅಂತಂದೇಳಿ. ಇವತ್ತು ಯಾರಿಗೂ ಹಣಕಾಸಿನ ಸಮಸ್ಯೆ ಇದೆ, ಯಾರಿಗೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇದೆ, ಯಾರಿಗೊಬ್ಬ ಸಂಸಾರದಲ್ಲಿ ಸಮಸ್ಯೆ ಇದೆ, ಯಾರಿಗೊಬ್ಬರಿಗೆ ಬಿಸ್ನೆಸ್ಸಲ್ಲಿ ಸಮಸ್ಯೆ ಇದೆ. ಇದು ಎಲ್ಲವನ್ನು ನಾವು ಜ್ಞಾನದ ಮುಖಾಂತರ ಸಮಸ್ಯೆಯನ್ನು ತೆಗೆದುಹಾಕೋಬೋದು. ಅಂದರೆ ಏನಾಗುತ್ತೆ, ನಮ್ಮಲ್ಲಿ ಹೆಚ್ಚು ಜ್ಞಾನ ಬಂದರೆ ನಮ್ಮಲ್ಲಿ ದುಡ್ಡು ಬರುತ್ತೆ. ಸೊ ನಮ್ಮಲ್ಲಿ ದುಡ್ಡು ಬಂದರೆ ದುಡ್ಡು ನಮ್ಮ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ತಾ ಬರುತ್ತೆ. ಹಾಗಾಗಿ ವಿವೇಕಾನಂದ ಅವರು ಒಂದು ಮಾತು ಹೇಳಿದ್ದಾರೆ ಮೇಡಮ್. ಅವ್ರೇನು ಹೇಳಿದ್ದಾರೆ ಅಂತಂದು ಹೇಳಿದ್ರೆ, ಸಕ್ಸಸ್ ಅಂತಂದು ಹೇಳಿದ್ರೆ, ಅಂದರೆ ಯಶಸ್ಸು ಮನುಷ್ಯನಿಗೆ ಯಾವಾಗ ಸಿಗುತ್ತೆ ಅಂದರೆ ಪುಸ್ತಕದ ಮುಖಾಂತರ ಮನುಷ್ಯ ಹಾದು ಹೋದ್ರೇನೆ ಸಿಗೋದು ಸಕ್ಸಸ್ ಅಂತ. ನಿಮಗೆ ಹಣ ಬೇಕಾದರೆ, ನೀವು ಜೀವನದಲ್ಲಿ ವೆರಿ ಗುಡ್ ಅನ್ಸ್ಕೋಬೇಕಾದ್ರೆ, ನೀವು ಜೀವನದಲ್ಲಿ ಅತಿ ಹೆಚ್ಚು ಹೆಸರನ್ನ ಮಾಡಬೇಕಾದ್ರೆ ಒಂದೇ ಒಂದು ಆಪ್ಷನ್ ಇರೋದು ನಿಮಗೆ, ಪುಸ್ತಕ ಓದಲೇಬೇಕು. ಪುಸ್ತಕ ಓದಲಿಲ್ದಂಗೆ, ಪುಸ್ತಕವನ್ನು ಖರೀದಿ ಮಾಡಲಿಲ್ದಂಗೆ ನೀವು ಜೀವನದಲ್ಲಿ ಸಕ್ಸಸ್ ಆಗೋಲ್ಲ ಅಂತ ವಿವೇಕಾನಂದ ಅವರು ಸ್ವಚ್ಛವಾಗಿ ಹೇಳಿಬಿಟ್ಟಿದ್ದಾರೆ ಮೇಡಮ್.
ಎಸ್ ಸರ್, ಅಂಬೇಡ್ಕರ್ ಅವರು ಹೇಳಿರೋ ವಿಚಾರಗಳು ಮತ್ತು ವಿವೇಕಾನಂದ ಅವರು ಹೇಳಿರೋ ವಿಚಾರಗಳನ್ನು ಕೇಳಿದ್ರೆ ನನಗೆ ತುಂಬ ಇನ್ಸ್ಪೈರ್ ಆಗ್ತಾ ಇದೆ. ಸೊ ನೀವು ಹೇಳೋದೆಲ್ಲೋ ನನಗೂ ಪಂಚ್ ಆಗ್ತಾ ಇದೆ ಸರ್. ನಾನು ಏನಾದರೂ ಪುಸ್ತಕನ ತೊಗೋಬೇಕು, ಓದಬೇಕು ಅಂತಂದೇಳಿ ಖಂಡಿತ ನಾನು ತೊಗೊಳೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಮೇಡಮ್, ಟ್ರೈ ಅನ್ನೋದು ಪದಾನೇ ಇಲ್ಲ, ಅದನ್ನು ಸೈಡಿಗೆ ಇಟ್ಬಿಡಿ. ಟ್ರೈ ಮಾಡೋದು ಬೇಡ. ನೀವು ಪುಸ್ತಕ ತಗೊಳ್ಳೇಬೇಕು, ಪುಸ್ತಕ ಓದಲೇಬೇಕು. ಇಲ್ಲ ಅಂತಂದು ಹೇಳಿದ್ರೆ ನಿಮ್ಮ ಕನಸುಗಳನ್ನು ಸೈಡಿಗೆ ಇಟ್ಬಿಡಿ. ದೊಡ್ಡ ದೊಡ್ಡ ಮಾತಾಡೋದನ್ನು ಸೈಡಿಗೆ ಇಟ್ಬಿಡಿ. ನಾನು ಸಾಧನೆ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಸೈಡಿಗೆ ಇಟ್ಬಿಡಿ. ಇವತ್ತು ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಅಂಬೇಡ್ಕರ್ ಅವರಾಗಿರ್ಬೋದು, ವಿವೇಕಾನಂದ ಅವರಾಗಿರ್ಬೋದು, ಯಾರೇ ಇವತ್ತು ದೊಡ್ಡ ಮಹಾನ್ ವ್ಯಕ್ತಿ ಆಗಿದ್ದಾರೆ ಅಂತಂದು ಹೇಳಿದ್ರೆ ಅವರ ಕೈಯಲ್ಲಿ ಒಂದು ಪುಸ್ತಕ ಇರುತ್ತೆ. ನೀವು ನೋಡಿರ್ಬೋದು ಯಾವುದೇ ಒಂದು ಚಿತ್ರದಲ್ಲಿ. ಸೊ ಪುಸ್ತಕನೇ ನಮ್ಮ ಜೀವನವನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ. ನಾನು ಇಷ್ಟೆಲ್ಲ ಮಾತಾಡೋದಕ್ಕೆ, ನಾನು ಇಷ್ಟೆಲ್ಲ ನಿಮಗೆ ಎಜುಕೇಷನ್ ಕೊಡೋದಕ್ಕೆ ಕಾರಣ ಪುಸ್ತಕ. ನೀವು ಪುಸ್ತಕ ಓದಲಿಲ್ದಂಗೆ ನಾನು ಸಕ್ಸಸ್ ಆಗ್ತೀನಿ ಅಂದರೆ ನಿಮ್ಮ ಭ್ರಮೆಯಲ್ಲಿ ನೀವಿದ್ದೀರಾ ಅಂತ ಅರ್ಥ. ಹಾಗಾದರೆ ಸಕ್ಸಸ್ ಆದ್ರಲ್ಲ ಪುಸ್ತಕ ಓದಿದ್ದಾರೆ ಅಂತ ನೀವು ಕೇಳ್ಬೋದು. ಸರ್, ನಮ್ಮ ಅಪ್ಲೈನ್ ಒಬ್ರು ಇದ್ದಾರೆ ಸರ್, ಅವರು 1 ಕೋಟಿ ದುಡ್ದಿದ್ದಾರೆ. ಆ ಕಂಪ್ನಿಯಲ್ಲಿ ಒಬ್ರು ಇದ್ದಾರೆ ಸರ್, ತಿಂಗಳಿಗೆ 1 ಲಕ್ಷ ತೊಗೊತಿದ್ದಾರೆ. ಅವರು ಯಾವತ್ತು ಬುಕ್ಕೇ ಓದಿಲ್ಲಂತೆ ಸರ್. ಕರೆಕ್ಟ್, ಬಟ್ ಅವರು ಸಕ್ಸಸ್ ಶಾಶ್ವತ ಅಲ್ಲ. ಒಂದು ದಿನ ಅವ್ರು ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಜ್ಞಾನ ಅಂದರೆ ನೀವು ಯಾವತ್ತು ಸರಸ್ವತಿ ಹಿಂದೆ ಹೋಗಿ. ಸೊ ಎಷ್ಟು ಸರಸ್ವತಿ ಹಿಂದೆ ನೀವು ಹೋಗ್ತಿರೋ ಅಷ್ಟು ಲಕ್ಷ್ಮಿ ನಿಮಗೆ ಹಿಂಬಾಲಿಸ್ಕೊಂಡು ಬರ್ತಾಳೆ. ಸೊ ನೀವು ಸರಸ್ವತಿ ಹತ್ರ ಹೋದರೆ ಮಾತ್ರ ನೀವು ಲಕ್ಷ್ಮಿನ ಪಡಿಬೋದು ಅನ್ನೋದು ನನ್ನ ಅಭಿಪ್ರಾಯ. ಇದನ್ನು ನೀವು ಯೋಚನೆ ಮಾಡಿ ನೋಡಿ ಒಂದ್ಸಲ. ನಿಜ ಸರ್, ಹೌದು, ನೀವು ಹೇಳೋದು ನೋಡಿದ್ರೆ ನನಗೂ ಈಗ ಕ್ಲಿಯರಾಗಿ ಅರ್ಥ ಬರ್ತಾ ಇದೆ. ಖಂಡಿತ ನಾನು ಬುಕ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಖಂಡಿತ ಪುಸ್ತಕಗಳನ್ನು ತೊಗೊತೀನಿ. ಬಟ್ ಯಾವ ಪುಸ್ತಕನ ಹೇಗೆ ಓದಬೇಕು ಏನನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್. ಹಾಂ ಮೇಡಮ್, ಆ ಕನ್ಫ್ಯೂಷನ್ನು ಈ ಬಿಸ್ನೆಸ್ ಜ್ಞಾನ ಭಂಡಾರದಲ್ಲಿ ಸಾಲ್ವ್ ಮಾಡಿದ್ದೀನಿ. ಪುಸ್ತಕಗಳು ಹೇಗೆ ಓದಬೇಕು, ಏನೇನೆಲ್ಲ ಕ್ರಮಗಳಿರುತ್ತೆ, ಪುಸ್ತಕನ ಹೇಗೆ ಪರ್ಚೇಸ್ ಮಾಡಬೇಕು, ಯಾವ ಥರ ಓದಬೇಕು, ಅದು ಓದುವ ಭಂಗಿ ಹೆಂಗಿರುತ್ತೆ, ಎಲ್ಲ ಪ್ರತಿಯೊಂದನ್ನು ನಾನು ಈ ಜ್ಞಾನ ಭಂಡಾರದಲ್ಲಿ ಹಾಕಿದ್ದೀನಿ. ಇದು ನಿಮಗೆ ಬೇಸಿಕ್ ಸ್ಟೆಪ್. ಈ 3 ಪುಸ್ತಕಗಳು ಓದ್ಬಿಟ್ರೆ ಮತ್ತು ಯಾವುದೋ ಪುಸ್ತಕ ನೀವು ಓದುವಂಥದ್ದು ಬೇಡ. ಒಂದು ಮಟ್ಟಕ್ಕೆ ಬಂದುಬಿಡ್ತೀರಾ, ಒಂದು ಲೆವೆಲಿಗೆ ನೀವು ಬೆಳೆದು ಬಿಡ್ತೀರಾ ಈ 3 ಪುಸ್ತಕ ಓದ್ಬಿಟ್ರೆ. ಫುಲ್ ನೆಟ್ವರ್ಕ್ ಮಾರ್ಕೆಟಿಂಗ್ ಹಿಸ್ಟ್ರಿಯಲ್ಲೇ ಇದೊಂದು ಅತಿ ಅದ್ಭುತನ ಕ್ರಿಯೇಟ್ ಮಾಡಿದೆ ಮೇಡಮ್ ಈ ಪುಸ್ತಕನ. ಸೊ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ಸೊ ಅತಿ ಅದ್ಭುತವಾದಂಥ ಪುಸ್ತಕ ಇದು. ಇದನ್ನು ಒಂದು ಸಲ ನೀವು ಓದ್ಬಿಟ್ಟು ನೋಡಿ ನಿಮ್ಮ ಲೈಫಲ್ಲಿ ಎಷ್ಟು ದೊಡ್ಡ ಬದಲಾವಣೆ ಬರುತ್ತೆ ಅಂತ. ಡೆಫಿನೆಟ್ಲಿ ಸರ್, ನಾನು ಹಣನ ಜೋಡಿಸ್ಬಿಟ್ಟು ತೊಗೊತೀನಿ. ನನಗೆ ಬೇಕಾಗುತ್ತೆ ಸರ್ ಅದು. ಡೆಫಿನೆಟ್ಲಿ ಹೇಗೆ ಪರ್ಚೇಸ್ ಮಾಡಬೇಕದು? ವೆರಿ ಸಿಂಪಲ್ ಮೇಡಮ್. ನೀವು ನನ್ನ ಈ ನಂಬರಿಗೆ ಫೋನ್ಪೇ ಮಾಡಬೇಕು. ಎಷ್ಟು ಅಮೌಂಟ್ ಏನು ಅಂತ ನಾನು ಹೇಳ್ತೀನಿ, ವಾಟ್ಸಪ್ ಮಾಡಿ. ಈಗ ಆಫರ್ ನಡೀತಾ ಇದೆ. ಸೊ ಮನೆ ಹೋಮ್ ಡೆಲಿವರಿ ಆಗುತ್ತೆ, ಪುಸ್ತಕ ನಿಮ್ಮ ಮನೆಗೆ ಬರುತ್ತೆ, ನೀವೆಲ್ಲೂ ಹೋಗಬೇಕಾಗಿರ. ಇನ್ನು ಅಮೌಂಟ್ ನೀವು ಪುಸ್ತಕ ತೊಗೊಳೋದಕ್ಕೆ ಎದಕ್ಕೆ ನಾನು ಹೆಂಗೆ ಅರೇಂಜ್ ಮಾಡಲಿ, ಈ ಥರದ್ದೆಲ್ಲ ಯೋಚನೆಗಳು ಇದ್ದರೆ ಮೈಂಡ್ನಿಂದ ತೆಗೆದಾಕಿ. ಯಾವತ್ತು ನೀವು ಪುಸ್ತಕಕ್ಕೆ ಆಗಿರುವಂಥ ದುಡ್ಡು ನಿಮಗೆ ಅದು ಒಂದು ಬಂಡವಾಳವಾಗಿ ಉಳಿಯುತ್ತೆ. ಅದರಿಂದ ನಿಮಗೆ ಲಾಭ ಬರುತ್ತೆ ಹೊರತು ನಷ್ಟವಾಗೋದಿಲ್ಲ. ಇವತ್ತು ನಾವು ಪಾನಿಪುರಿ ತಿನ್ನೋದಕ್ಕೆ ಹೋದರೆ 500 ರೂಪಾಯಿ 300 ರೂಪಾಯಿ ಖರ್ಚು ಮಾಡ್ತೀವಿ ಮೇಡಮ್. ಬೆಳಗ್ಗೆ ಎದ್ರೆ ಅದು ನಮ್ಮ ಹೊಟ್ಟೆಯಲ್ಲಿ ಇರೋದಿಲ್ಲ. ಬಟ್ ಅದೇ ಒಬ್ಬ ವ್ಯಕ್ತಿ 500 ರೂಪಾಯಿ 300 ರೂಪಾಯಿ 700 ರೂಪಾಯಿ ಒಂದು ಪುಸ್ತಕಕ್ಕೆ ಹಾಕಿದರೆ ಜೀವನ ಪರ್ಯಂತ ಅವನ ಜೊತೆಗಿರುತ್ತೆ. ಸೊ ಹಾಗಾಗಿ ಪುಸ್ತಕ ಓದೋ ಹವ್ಯಾಸನ ಬೆಳೆಸ್ಕೊಳ್ಳಿ. ಮತ್ತು ನಾನು ಬರೆದಿರೋಂಥ ಜ್ಞಾನ ಭಂಡಾರ ಪುಸ್ತಕ ಹೇಗಿದೆ ಅಂದರೆ, ನೀವು ಕೇವಲ 4ರಿಂದ 5 ಪುಟ ಓದಿದರೆ ಸಾಕು ಮೇಡಮ್, ನೀವು ಇದನ್ನು ಮುಗಿಸೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತೀರಾ. ಅಷ್ಟು ಕ್ಯೂರಿಯಾಸಿಟಿ ಇದೆ, ಅಷ್ಟು ಸೀಕ್ರೆಟ್ಸ್ ಇದೆ ಅದರಲ್ಲಿ. ತುಂಬ ಅದ್ಭುತವಾಗಿ ಬಂದಿದೆ ಅದು ಪುಸ್ತಕ. ನೀವು ಒಂದು 4 ಪೇಜ್ ಓದಿದರೆ ಸಾಕು, ಅದು ಮುಗಿಸೋವರೆಗೂ ನಾನು ಬಿಡಲ್ಲ ಅಂತ ಹೇಳ್ತೀರಾ. ಅಂದರೆ ಪ್ರತಿಯೊಬ್ಬರು ಪುಸ್ತಕ ಓದಲಿ ಅನ್ನೋದಕ್ಕೆ ಆ ಥರ ಬರೆದಿದ್ದೀನಿ. ಹಾಗಾಗಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ ಅವರು ಈ ಪುಸ್ತಕನ ಕೇಳಿದ್ದಾರೆ. ಸೊ ಅತಿ ಶೀಘ್ರವಾಗಿ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನಾನು ನೆಕ್ಸ್ಟಲ್ಲಿ ಮಾಡಿ ಅಪ್ಡೇಟ್ ಹಾಕ್ತೀನಿ, ಅದೆಲ್ಲ ಫೈನಲ್ ಆಗಿದ್ಮೇಲೆ. ಸದ್ಯಕ್ಕೆ ಪುಸ್ತಕ ತಗೊಳ್ಳಿ, ಓದಿ, ಇಷ್ಟನ್ನು ನಾನು ಹೇಳಬಲ್ಲೆ ಸರ್. ಬೆಸ್ಟ್ ಆಯಿತು ಸರ್. ಮತ್ತು ಇನ್ನೊಂದು ವಿಷಯ ನಾನು ಕೇಳ್ಪಟ್ಟೆ, ನೀವು ಆಲ್ ಇಂಡಿಯಾ ನೆಟ್ವರ್ಕರ್ಸಿಗೆ ಒಂದು ID ಕಾರ್ಡ್ ಏನೋ ಮಾಡಿಸ್ಕೊಡ್ತೀರಿ ಅಂತ ಹೇಳಿದ್ರಿ ಅಂತ, ಅದು ಹೇಗೆ ಸರ್? ಹೌದು ಮೇಡಮ್, ಆಲ್ ಇಂಡಿಯಾ ನೆಟ್ವರ್ಕರ್ಸಿಗೆ ಒಂದು ID ಕಾರ್ಡ್ ಸಿಗುತ್ತೆ. ಯಾರು ಯಾವುದೇ MLM ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ. ಸೊ ಅವರು ಫ್ರೆಷರ್ ಆಗಿದ್ರು ಪರವಾಗಿಲ್ಲ, ನಿನ್ನೆ ಜಾಯ್ನ್ ಆಗಿದ್ರು ಪರವಾಗಿಲ್ಲ, ಜಾಯ್ನ್ ಆಗಿ 20 ವರ್ಷ ಆಗಿದ್ರು ಪರವಾಗಿಲ್ಲ. ಸೊ ಎಲ್ಲ ನೆಟ್ವರ್ಕರ್ಸಿಗೆ, ಯಾರ್ಯಾರು ನೆಟ್ವರ್ಕ್ ಮಾರ್ಕೆಟಿಂಗ್ MLM ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿಯಲ್ಲಿ ಯಾವುದ್ಯಾವ್ದು ಕಂಪ್ನಿಯಲ್ಲಾದರೂ ಕೆಲಸ ಮಾಡ್ತಾ ಇರಲಿ, ಅವರಿಗೆ ಒಂದು ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಐಡೆಂಟಿಟಿ ಕಾರ್ಡ್ ಅಂತ ಸಿಗಲಿ ಅಂತ, ಒಂದು ರೆಕಗ್ನೇಷನ್ ಸಿಗಲಿ ಅಂತಂದೇಳಿ ಒಂದು
ವಿಚಾರನ ಮಾಡಿ ನಾನೊಂದು ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದೀನಿ. ಅದು ಉಚಿತವಾಗಿ ಮಾಡಿಸ್ಕೊಡ್ತಾ ಇದ್ದೀನಿ ಮೇಡಮ್. ಯಾವುದೇ 1 ರೂಪಾಯಿನೂ ಚಾರ್ಜ್ ಇಲ್ಲ, ಯಾರು 1 ರೂಪಾಯಿನೂ ಕೊಡಬೇಕಾಗಿಲ್ಲ. ಸೊ ಪ್ರತಿಯೊಬ್ಬ ನೆಟ್ವರ್ಕರಿಗೂ ಆಲ್ ಇಂಡಿಯಾ ಅಂದರೆ ನೆಟ್ವರ್ಕರ್ ಅಂದರೆ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಮೇಡಮ್, ಆಂಧ್ರಕ್ಕಷ್ಟೇ ಸೀಮಿತ ಅಲ್ಲ, ತಮಿಳ್ನಾಡಿಗಷ್ಟೇ ಸೀಮಿತ ಅಲ್ಲ. ನೆಟ್ವರ್ಕರ್ ಅಂತಂದರೆ ಇಡೀ ವರ್ಲ್ಡ್ ಪ್ರಪಂಚಕ್ಕೆ ಸೀಮಿತ. ಅವನು ಅವನು ವಿಶಾಲವಾಗಿರುತ್ತೆ, ಅವನು ಎಲ್ಲಾದರೂ ಟೀಮ್ ಕಟ್ಬೋದು. ಸೊ ನಮ್ಮ ಜನ ಏನು ಮಾಡಿಬಿಟ್ಟಿದ್ದಾರೆ, ಅವ್ರ ಊರಲ್ಲಿ ಅಷ್ಟೇ ಟೀಮ್ ಕಟ್ಟಬೇಕೇನೋ, ಡಿಸ್ಟಿಕಲ್ಲಿ ಅಷ್ಟೇ ಟೀಮ್ ಕಟ್ಟಬೇಕೇನೋ, ಕರ್ನಾಟಕದಲ್ಲಿ ಅಷ್ಟೇ ಟೀಮ್ ಕಟ್ಟಬೇಕೇನೋ ಅಂತ ಈ ಥರ ತಪ್ಪು ಕಲ್ಪನೆಯಲ್ಲಿ ಬದುಕ್ತಾ ಇದ್ದಾರೆ. ಸೊ ಹಾಗಾಗಿ ಇಂಡಿಯಾ ನ್ಯಾಷನಲ್ ನೆಟ್ವರ್ಕರ್ ID ಕಾರ್ಡ್ ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಅದು ಉಚಿತವಾಗಿ, ನೆನ್ಪಿಟ್ಕೊಳ್ಳಿ, ಫ್ರೀ, ಲಿಮಿಟೆಡ್ ಆಫರ್ ಇದೆ. ಪ್ರತಿಯೊಬ್ಬರು ಈ ನಂಬರಿಗೆ ಕಾಲ್ ಮಾಡ್ಬೋದು, ರಿಜಿಸ್ಟರ್ ಮಾಡ್ಕೊಳ್ಳಿ. ನಿಮಗೆಲ್ಲರಿಗೂ ಫ್ರೀ ಕಾರ್ಡ್ ಮನೆಗೆ ಬರುತ್ತೆ. ಸೊ ಇದರಿಂದ ಬೆನಿಫಿಟ್ ಏನು ಅಂತಂದರೆ ನಿಮಗೊಂದು ರೆಕಗ್ನೇಷನ್ ಸಿಗುತ್ತೆ. ನಾನು ನಿಮಗೆಲ್ಲ ಫ್ರೀ ಟ್ರೈನಿಂಗ್ ಕೊಡ್ಬೋದು. ಸೊ ನಾನು ನಿಮಗೆಲ್ಲ ಅಪ್ಡೇಟ್ಸ್ ಮಾಡ್ತೀನಿ. ಆಮೇಲೆ ಗೈಡ್ಲೈನ್ ಅಂದರೆ ಏನು ನಿಮಗೆ ಗೊತ್ತಾಗುತ್ತೆ. ಭಾರತ ಸರ್ಕಾರ ಹೊರಡಿಸುವಂಥ ಗೈಡ್ಲೈನ್, ಡೈರೆಕ್ಟ್ ಸೆಲ್ಲಿಂಗ್ ಗೈಡ್ಲೈನ್, ಇವೆಲ್ಲ ಉಚಿತವಾಗಿ ನಿಮಗೆ ನಾನು ಸರ್ವಿಸ್ ಕೊಡ್ತಾ ಇದ್ದೀನಿ. ನನ್ನ ಉದ್ದೇಶ ಏನು ಅಂತಂದರೆ ಪ್ರತಿಯೊಬ್ಬರು MLM ಸೇವೆನ ಮಾಡಬೇಕು ಮೇಡಮ್. MLM ನೆಟ್ವರ್ಕ್ ಮಾರ್ಕೆಟಿಂಗ್ ಅವೇರ್ನೆಸ್ನ ಪ್ರತಿಯೊಬ್ಬರಿಗೂ ಹಂಚಬೇಕು. ಒಂದು ಅಳಿಲು ಸೇವೆ ಅಂತ ಮಾಡಲಿ. ಯಾರೇ ಒಬ್ಬರು ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ 10 ರೂಪಾಯಿ ದುಡ್ದಿದ್ದಾರೆ ಅಂದ್ರೇನು ಅವರು ಒಂದು ಅಳಿಲು ಸೇವೆ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ಮಾಡಲಿ ಅನ್ನೋದು ನನ್ನ ಉದ್ದೇಶ. ಸೊ ಹಾಗಾಗಿ ನಾನು ವಿಡಿಯೋಸ್ಗಳನ್ನು ಸ್ಪ್ರೆಡ್ ಮಾಡಿ ಸ್ಟೇಟಸಲ್ಲಿ ಹಾಕೊಳ್ಳಿ, ಪ್ರಮೋಟ್ ಮಾಡಿ ಅಂತ ಹೇಳ್ತೀನಿ. ಇದರ ಅರ್ಥ ನನ್ನ ಪ್ರಚಾರ ಆಗಲಿ ಅಂತಂದಲ್ಲ. ನಾನು ಹಾಕಿರೋಂಥ ವಿಡಿಯೋಸ್ನ ಎಲ್ಲರಿಗೂ ಮುಟ್ಟಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿರೋ ಕಳಂಕನ, ನೆಗೆಟಿವಿಟಿನ ನಾವು ಜಲ್ದಿ ತೆಗೆದು ಹಾಕ್ಬೋದು. ಇದಕ್ಕೆ ಷರತ್ತೊಬ್ಬನೇ ಕಷ್ಟಪಟ್ಟರೆ ಆಗಲ್ಲ. ಷರತ್ತರ ಎಲ್ಲರೂ ಒಂದು 10 ಜನ ಕೈ ಜೋಡಿಸಿದ್ರೆ ನಾವು ಆ್ಯಂಟಿ ನೆಟ್ವರ್ಕರ್ಸ್ ಮುಕ್ತ ಭಾರತ ಮಾಡ್ಬೋದು. ಅಂದರೆ ಆ್ಯಂಟಿ ನೆಟ್ವರ್ಕರ್ಸ್ ಅಂದರೆ ನಮ್ಮ ನೆಟ್ವರ್ಕ್ ಮಾರ್ಕೆಟಿಂಗಿಗೆ ನೆಗೆಟಿವ್ ಆಗಿ ಮಾತಾಡೋರಂಥ ವ್ಯಕ್ತಿ ಮುಕ್ತಮನ್ನಾಗಿ ಮಾಡಿ ಒಂದು ಸಮೃದ್ಧ ಸಮಾಜವನ್ನು ನಾವು ಕಟ್ಬೋದು. ಇದು ನನ್ನ ಉದ್ದೇಶ ಮೇಡಮ್. ಓ ಸರ್, ಅಲ್ಟಿಮೇಟ್ ಇಷ್ಟೆಲ್ಲ ವಿಚಾರಗಳು ನಿಮ್ಮಲ್ಲಿದೆ ಅಂತಂದೇಳಿ ನನಗೆ ಗೊತ್ತೇ ಇರಲಿಲ್ಲ. ಸೊ ಡೆಫಿನೆಟ್ಲಿ ಸರ್, ಇವತ್ತು ನಾನೊಂದು ಜಸ್ಟ್ ನಿಮಗೆ ಹಾಗೆ ಮಾತಾಡೋಣ, ಒಂದು ಗುರುಕುಲದಲ್ಲಿ ಏನಾದರೂ ವಿಷಯ ಸಿಗುತ್ತೇನೋ ಅಂತ ನಾನು ಬಂದೆ. ಕೆಲವೊಂದು ಕ್ವಶನ್ಸ್ಗಳನ್ನು ಕೇಳಿದೆ, ನೀವು ತುಂಬ ಅದ್ಭುತವಾಗಿ ನನಗೆ ಕೊಟ್ಟರೆ ಆನ್ಸರ್ಸ್ಗಳು. ಇವತ್ತು ನಾನು ಇನ್ವಿಟೇಷನ್ ಟಿಪ್ಸ್ ಅಂದ್ರೇನು ಅಂತ ಕಂಪ್ಲೀಟಾಗಿ ತಿಳ್ಕೊಂಡೆ. ನೆಕ್ಸ್ಟ್ ಬುಕ್ಕನ್ನು ತೊಗೊತೀನಿ. ಬುಕ್ ಬಗ್ಗೆ ಎಷ್ಟು ಮಾನ್ಯತೆ ಇದೆ ಅಂತ, ಪುಸ್ತಕ ಇಷ್ಟು ಇಂಪಾರ್ಟೆಂಟ್ ನಮ್ಮ ಲೈಫಲ್ಲಿ ಅಂತ ನಾನು ತಿಳ್ಕೊಂಡಿರಲಿಲ್ಲ ಸರ್. ಪುಸ್ತಕದ ಮುಖಾಂತರ ಹಾದು ಹೋದ್ರೇ ಸಿಗೋದು ಸಕ್ಸಸ್ ಅಂತ ಹೇಳಿದ್ರಲ್ಲ, ಇದು ನನಗೆ ತುಂಬ ಮನಸ್ಸಿಗೆ ಮುಟ್ತು. ಇನ್ನು 2ನೇ ಮಾತು, ಅಂಬೇಡ್ಕರ್ ಅವರ ವಿಚಾರನ ಹೇಳಿದ್ರಲ್ಲ, ನಮ್ಮ ಸಮಸ್ಯೆಗಳಿಗೆ ನಮ್ಮ ಪರಿಸ್ಥಿತಿನ ಬದಲಾವಣೆ ಮಾಡೋ ಶಕ್ತಿ ವಿದ್ಯೆಗಿದೆ ಅಂತ. ಸೊ ಡೆಫಿನೆಟ್ಲಿ ಸರ್, ನಾನು ವಿದ್ಯೆನ ನಿಮ್ಮ ಹತ್ರ ತೊಗೊತೀನಿ. ನೀವು ನನ್ನ ಗುರುಗಳು ಆಗಿ ಸ್ವೀಕರಿಸ್ತೀನಿ. ನಿಮ್ಮ ಮಾರ್ಗದರ್ಶನದಲ್ಲಿ ನಾನು ಬಿಸ್ನೆಸ್ನ ಮಾಡ್ತೀನಿ, ನನ್ನ ಜೀವನನ ನಡೆಸ್ತೀನಿ. ನೀವು ಯಾವಾಗಲೂ ನನ್ನ ಜೊತೆಗಿರಿ, ನಾನು ಏನು ಸಾಧನೆ ಮಾಡೋಕ್ಕೂ ನಾನು ಮುಂದೆ ಇರ್ತೀನಿ. ಡೆಫಿನೆಟ್ಲಿ ಸರ್, ತುಂಬ ಖುಷಿ ಆಯಿತು ನಿಮಗೆ ಮೀಟಾಗಿ. ಎಸ್ ಮೇಡಮ್, ನನಗೂ ತುಂಬ ಖುಷಿ ಆಯಿತು. ನನ್ನ ಮನಸ್ಸಲ್ಲಿರೋ ವಿಚಾರಗಳನ್ನೆಲ್ಲ ನಿಮಗೆ ಹಂಚ್ಕೊಂಡೆ. ಇಷ್ಟಕ್ಕೆ ಮುಗಿಲಿಲ್ಲ ಮೇಡಮ್, ಈ ಥರದ ವಿಡಿಯೋಸ್ಗಳು, ಆಡಿಯೋಸ್ಗಳು ನಾನು ಮಾಡ್ತಾ ಇರ್ತೀನಿ, ಜನಗಳಿಗೆ ತಲುಪಿಸ್ತಾ ಇರ್ತೀನಿ. ನನ್ನ ಹಿಂದೆ ನನಗೆ ಸಪೋರ್ಟ್ ಮಾಡೋರು ಭಾಳ ಜನ ಇದ್ದಾರೆ. ಸೊ ಎಲ್ಲರಿಗೂ ಒಂದು ದಾರಿದೀಪ ಆಗಬೇಕು, ಎಲ್ಲರಿಗೂ ಒಂದು ವಿದ್ಯೆನ ದಾನ ಮಾಡಬೇಕನ್ನೋದು ನನ್ನ ಆಸೆ. ನಾನು ಉಚಿತವಾಗಿ ವಿದ್ಯೆ ಕೊಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ನಾನು ಕೇಳ್ಕೊಳೋದಿಷ್ಟೇ, ಈ ವಿಡಿಯೋಸು, ನನ್ನ ಆಡಿಯೋಸ್ಗಳನ್ನು ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಸೊ ಈ ಲಿಂಕ್, ಯೂಟ್ಯೂಬ್ ಲಿಂಕ್ನ ಎಲ್ಲರಿಗೂ ಶೇರ್ ಮಾಡಿ. ವಿದ್ಯಾದಾನ ಮಹಾದಾನ ಅಂತ ಹೇಳ್ತಾರೆ. ಸೊ ನಾನು ನಿಮಗೆ ವಿದ್ಯಾದಾನನ ಫ್ರೀಯಾಗಿ ಮಾಡಬೇಕಾದ್ರೆ ಇದನ್ನು ಕದ್ದು ಮುಚ್ಚು ನೀವು ಹಿಡ್ಕೋಬೇಡಿ. ಇದನ್ನು ಉಚಿತವಾಗಿ ಎಲ್ಲರಿಗೂ ಹಂಚ್ರಿ. ನಾವು ವಿದ್ಯೆ ಎಷ್ಟು ಹಂಚ್ತೀವೋ ನಾವು ಅಷ್ಟು ಬೆಳಿತೀವಿ. ಸೊ ಆಲ್ ದ ಬೆಸ್ಟ್ ಸ್ನೇಹಿತರೆ. ಮತ್ತೆ ನಿಮಗೆ ಹೊಸ ಟಿಪ್ಸ್ ಒಂದಿಗೆ, ಮತ್ತೆ ಒಂದು ಹೊಸ ಎಜುಕೇಷನ್ ಒಂದಿಗೆ ಮತ್ತೆ ಬರ್ತೀನಿ ನಾನು. ಫ್ರೆಂಡ್ಸ್ ನೋಡಿ, ಶರತ್ ಸರ್ ಪ್ರತಿಯೊಂದು ವಿಷಯನೂ ಕ್ಲೀನಾಗಿ ಹೇಳಿದ್ದಾರೆ. ಇದನ್ನೆಲ್ಲ ಫಾಲೋ ಮಾಡಿ. ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಆನಂತರ ಈ ಲಿಂಕ್ನ ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ವಿದ್ಯಾದಾನ ಮಹಾದಾನ ಅಂತ ಒಂದು ಅದ್ಭುತವಾದಂಥ ವಿಷಯನ ನನಗೆ ತಿಳಿಸಿದ್ದಾರೆ. ನಾವೆಲ್ಲರಿಗೂ ಶೇರ್ ಮಾಡೋಣಂತೆ. ಎಲ್ಲರೂ ಸೇರಿಬಿಟ್ಟು ಒಂದು ಅದ್ಭುತವಾದಂಥ ಅವೇರ್ನೆಸ್ನ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಬೆಳೆಸೋಣ. ನೀವು ಫ್ರೀ ID ಕಾರ್ಡ್ನ ತೊಗೊಳ್ಳಿ, ನೆಟ್ವರ್ಕ್ ಮಾರ್ಕೆಟಿಂಗ್ ಐಡೆಂಟಿಟಿ ಕಾರ್ಡ್ನ ತೊಗೊಳ್ಳಿ. ಆನಂತರ ಪುಸ್ತಕನ ತೊಗೊಳ್ಳಿ, ಪುಸ್ತಕ ಓದೋದನ್ನ ಶುರು ಮಾಡಿ. ಆಮೇಲೆ ಈ ಇನ್ವಿಟೇಷನ್ ಟಿಪ್ಸ್ನ ನಿಮ್ಮ ಲೈಫಲ್ಲಿ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಈ ಟಿಪ್ಸ್ನ ತಲೆಯಲ್ಲಿ ಹಿಡ್ಕೊಂಡು ನಿಮ್ಮ ಟೀಮ್ನ ಇನ್ವೈಟ್ ಮಾಡಿ, ನಿಮ್ಮ ಅಪ್ಲೈನ ಫಾಲೋ ಮಾಡಿ. ನಿಮ್ಮ ಅಪ್ಲೈನು ಏನು ಹೇಳ್ತಾರೋ ಅದನ್ನು ಫಾಲೋ ಮಾಡಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಪುಸ್ತಕದ ಮಹತ್ವ ಮತ್ತು ಇನ್ವಿಟೇಷನ್ನ
ಪ್ರತಿಯೊಂದು ಸ್ಟೆಪ್ಸ್ ನಾನು ನೀಟಾಗಿ ಹೇಳಿದ್ದೀನಿ. ಸೊ ಸಬ್ಸ್ಕ್ರೈಬ್ ಆಗಿ ಇದನ್ನ ಲಿಂಕ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಮತ್ತೆ ನಾನು ಹೊಸ ಹೊಸ ತರಹದ ಪ್ರಯತ್ನದೊಂದಿಗೆ ನಿಮಗೆ ಆಡಿಯೋ ವಿಡಿಯೋ ಜೊತೆಗೆ ಮತ್ತೆ ಬರ್ತಾ ಇರ್ತೀನಿ. ಅಲ್ಲಿವರೆಗೂ ನಾವೆಲ್ಲರೂ ಸೇರಿ MLM ಇಂಡಸ್ಟ್ರಿನ ಬೆಳೆಸೋಣಂತೆ, MLM ಇಂಡಸ್ಟ್ರಿಯಲ್ಲಿರೋಣ, ಒಂದು ಅರಿವನ್ನ ಮೂಡಿಸ್ತಾ ಎಲ್ಲರಿಗೂ ವಿದ್ಯೆನ ಹಂಚೋಣಂತೆ. ಜೈ ಹಿಂದ್, ಜೈ ಕರ್ನಾಟಕ.